ನಮಸ್ಕಾರ ನಮಸ್ಕಾರ ನಮಸ್ಕಾರ. ಶ್ರಮಜೀವಿಗಳ ಫೇವ್ರೆಟ್ ಶೋ ಲೈಫ್ ಬಾಯ್ ಸೂಪರ್ ಮಿನಿಟ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ಕಾರ್ಯಕ್ರಮ ಶುರು ಮಾಡೋಕ್ಕಿಂತ ಮುಂಚೆ ಒಂದು ಮಾತು. ಜೀವನದಲ್ಲಿ ನಾವು ಜವಾಬ್ದಾರಿ ತಗೊಳ್ಳೋದನ್ನ ಕಲಿಬೇಕು. ಮಾತಿಗೂ ಜವಾಬ್ ಕೊಡೋದನ್ನ ಮೊದಲು ಬಿಡಬೇಕು. ದಾರಿ ಮತ್ತೆ ಜವಾಬ್ದಾರಿಗಳನ್ನ ನಮ್ಗೆ ನಾವೇ ಹುಡ್ಕೋಬೇಕು. ಆಗ ಸಕ್ಸಸ್ಸು ನಮ್ಮನೆ ದಾರಿ ಹುಡ್ಕೊಂಡ್ ಬರುತ್ತೆ. ಇನ್ಯಾಕ್ ತಡ, ಮಿನಿಟಲ್ಲಿ ಮಿಲಿಯನ್ ಗೆಲ್ಲೋ ಆಟ ಲೈಫ್ ಬಾಯ್ ಸೂಪರ್ ಮಿನಿಟ್ಗೆ ಸ್ವಾಗತ ಸುಸ್ವಾಗತ. ಫ್ರೆಂಡ್ಸ್, ನಿಮಗೆ ಕೂತ್ಕೊಡೇನೆ ಚಾಕ್ಲೇಟ್ ಸ್ಮೆಲ್ ಬರ್ತಾ ಇದೆಯಾ? ನಿಜವಾಗ್ಲೂ ಬರ್ತಾ ಇದೆಯಾ? ನೆಗಡಿ ಆಗಿರ್ಬೇಕು ನೋಡಿ. ನನಗಂತೂ ಪೇಡ ಸ್ಮೆಲ್ ಬರ್ತಾ ಇದೆ. ಇವತ್ತಿನ ಮೊದಲನೇ ಸ್ಪರ್ಧೆ ಯಾರು ಅಂತ ನೋಡೋ ಸಮಯ. ಈತ ಕನ್ನಡ ಚಿತ್ರರಂಗದ ಮಾವಿನ ಹಣ್ಣು. ಬೇಡ ಬೇಡ ಅಂದ್ರೂ ಇವ್ರನ್ನ ನೋಡಿದ್ರೆ ನೆನಪಾಗೋದು ದೂತ್ ಬೇಡ. ಮಾಡ್ಲಿಂಗ್ ಲೋಕದ ಮೈಲಾರಲಿಂಗ. ದಿಗಂತದ ಆಚೆ ನಿಂತು ನೋಡಿದ್ರು ಕೂಡ ಇವ್ರ ಕೆನ್ನೆ ಮೇಲೆ ಬೀಳೋ 2 ಡಿಂಪಲ್ ಕಣಿಗೆ ಕಾಣಿಸುತ್ತೆ. ಹಾಲುಗಲ್ಲದ ಹಾಲಿವುಡ್ ರೇಂಜಿನ ನಟ. ಯಾರು ಅಂತ ಗೊತ್ತಾಗಿರ್ಬೇಕಲ್ಲ. ನನ್ನ ಪ್ರೀತಿಯ ಸ್ನೇಹಿತ ದಿಗಂತ್ ಮಂಚಾಲೆ ಆನ್ ಸ್ಟೇಜ್ ಪ್ಲೀಸ್. ಅವರೇ ಹೇಳಿ ಗಣೇಶ್ ಅವರೇ. ಲೈಫ್ ಬಾಯ್ ಸೂಪರ್ ಮಿನಿಟ್ ಶೋಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು. ಓಪನಿಂಗ್ ಸ್ವಲ್ಪ ಮರ್ಯಾದೆ ಕೊಟ್ಬಿಡ್ತೀನಿ. ದಿಗಂತ್ ಅವರೇ, ನೀನು ತುಂಬಾ ಸಜ್ಜನ, ಖಂಡಿತ ಸಪ್ರಿಯ, ಹೌದು, ಸುಸಂಸ್ಕೃತ. ನಿನ್ ಜೊತೆ ಆಡಕ್ಕೆ ಯಾರಾದ್ರೂ ಜನ ಬೇಕಲ್ಲ? ಹೌದು. ಹಾಗಾದ್ರೆ ಆ ಜನ ಯಾರು? ಜನ್ನ ಬೇಕು ನಮ್ಗೆ. ಜನ್ನ? ನಾನೆಲ್ಲ ದೊನ್ನೆ ಬಿರಿಯಾನಿ ಕೇಳ್ತವ್ರೆ ಅನ್ಕೊಂಡೆ. ಹಾಗಾದ್ರೆ ಆ ಜನ ಯಾರು? ಗ್ಲಾಮರ್ಗೆ ಗ್ರಾಮರ್ ಕಲಿಸಿಕೊಟ್ಟ ಗಂಡ ಹೆಂಡತಿ ಖ್ಯಾತಿಯ ಗಂಡು ಬಿರಮ್ಮ, ಕ್ಯೂಟ್ ಅಂಡ್ ಸ್ವೀಟ್ ನಟಿ, ಸಿನಿಮಾ ಲೋಕದ ವ್ಯಂಜನ ಸಂಜನಾ. ವೆಲ್ಕಮ್ ಪ್ಲೀಸ್. ಊರಿಂದ ಓಡಿ ಬಂದ ಯೋಗಿನ ಅಲ್ಲಾರಿ, ಓಮಿಂದ ಎದ್ದು ಬಂದ ಸತ್ಯನು ಅಲ್ಲಾರಿ, ಹಳ್ಳಿಯ ಸೀದಾ ಸಾದ ಮೈಲಾಪುರ ಮೈಲಾರಿ, ಮೈಲಾಪುರ ಮೈಲಾರಿ. ಓಕೆ ಸಂಜನಾ ಅವರೇ, ಲೈಫ್ ಬಾಯ್ ಸೂಪರ್ ಮಿನಿಟ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಲೈಫಲ್ಲಿ ಸೂಪರ್ ಮಿನಿಟ್ ಯಾವುದು ಮತ್ತೆ ಡಬ್ಬಾ ಮಿನಿಟ್ ಯಾವುದು? ಬಿಗ್ ಬಾಸ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದು. ತುಂಬ ಇಂಪಲ್ಸಿವ್ ಟೈಮ್, ತುಂಬ ಟೆನ್ಷನ್ ಫುಲ್ ಟೈಮ್. ಡಬ್ಬಾ ಟೈಮ್ ಎಲಿಮಿನೇಟ್ ಆಗಿದ್ದು. ಸೊ ಲಾಟ್ ಆಫ್ ಥಿಂಗ್ಸ್. ಯಾ ದಿಗೆ, ನನ್ನ ಪ್ರಕಾರ ನನ್ನ ಲೈಫಲ್ಲಿ ಅಂದರೆ ಫಸ್ಟು ನಂದು ಸಿನಿಮಾನ ನಾನು ನೋಡಿದಾಗ, ಅಂದರೆ ಇನ್ನ ಬರೀ ಟೈಟಲ್ಸ್ ಎಲ್ಲ ಬರ್ತಾ ಇದೆ, ಫೇಸ್ ಎಂಟ್ರಿ ಆಗಬೇಕು, ಒಂದು ಕುತೂಹಲ, ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅದು ಬಹುಶಃ ನಂದು ಸೂಪರ್ ಮಿನಿಟ್ ಅಂತ ಹೇಳ್ಬೋದು. ಅಂದರೆ ಆ ಟೈಮೇ ಹೋಗ್ತಾ ಇರಲ್ಲ, ಯಾವಾಗ ಬರ್ತೀವಿ ನಾವು ಸ್ಕ್ರೀನ್ ಮೇಲೆ, ಜನ ಹೇಗೆ ರಿಯಾಕ್ಟ್ ಮಾಡ್ತಾರೆ, ಅದು ಬಹುಶಃ ಸೂಪರ್ ಮಿನಿಟ್, ಎಕ್ಸೈಟಿಂಗ್ ಸೂಪರ್ ಮಿನಿಟ್ ಅಂತ ಹೇಳ್ಬೋದು. ಡಬ್ಬಾ ಮಿನಿಟ್? ಡಬ್ಬಾ ಮಿನಿಟ್ ಸುಮಾರಿದೆ. ಬೈಕೊಂಡು ಹೋದಾಗ ಏನ್ ಡಬ್ಬಾ ಪಿಕ್ಚರ್ ಮಾಡಿದ್ದಾರೆ ಬೈಕೊಂಡು ಹೋದಾಗ ಅದು ಡಬ್ಬಾ ಮಿನಿಟ್. ಅದು ನಿಜವಾಗ್ಲೂ. ಮಿಸ್ ಕ್ಯಾಲಿಫೋರ್ನಿಯಾ ಅಲ್ಲಿ ದಿಗಂತ್ ಅವರ ಪೋಸ್ಟರ್, ಸಿನಿಮಾ ಹಾಡು ನೋಡಿದಾಗ ನಾನು ಇವ್ರು ಯಾರೋ ನಾರ್ತ್ ಇಂಡಿಯನ್, ಕಾಶ್ಮೀರಿ, ರಾಜಸ್ಥಾನಿ, ಗುಜರಾತಿ ಅಂದ್ಕೊಂಡಿದ್ದೆ. ಬಟ್ ಮುಂಗಾರು ಮಳೆ ಮಾಡಬೇಕಾದ್ರೆ ನನಗೆ ಗೊತ್ತಾಯಿತು ಅವರು ನಮ್ಮ ಅಚ್ಚ ಕನ್ನಡದ ಪ್ರತಿಭೆ ಅಂತ. ಹಲೋ ದಿಗಿ, ಯು ರಿಮೆಂಬರ್ ಮುಂಗಾರು ಮಳೆ ಫಸ್ಟ್ ಡೇ ವಿ ಮೆಟ್? ಕರೆಕ್ಟ್. ಮುಂಗಾರು ಮಳೆ ನಾನೇ ಫಸ್ಟ್ ಹೀರೋ, ಸೆಕೆಂಡ್ ಹೀರೋ.
ಯಾಕೆ ಹೀರೋಯಿನ್ ಮದುವೆ ಆಗಿದ್ದು ನಾನು, ಸೊ ಆಬ್ವಿಯಸ್ಲಿ ನಾನು ಹೀರೋ, ಅವ್ರ ಸೆಕೆಂಡ್ ಹೀರೋ. ನಿಜ, ನಾನು ಸೆಕೆಂಡ್ ಹೀರೋ ಮುಂಗಾರು ಮಳೆಯಲ್ಲಿ. ಯಾಕೆಂದ್ರೆ ನನಗೆ ಹೀರೋಯಿನ್ ಸಿಕ್ಕಿಲ್ಲ ಅದರಲ್ಲಿ. ದಿಗಿಗೆ ಹೀರೋಯಿನ್ ಸಿಕ್ಕಿದ್ದಾಳೆ ಫಸ್ಟ್ ಹೀರೋ. ಹೌದು, ಬಟ್ ಏನೇ ಆಗಲಿ ಸೆಕೆಂಡ್ ಹೀರೋ ಫಸ್ಟ್ ಹೀರೋ ಇಬ್ರಿಗೂ ಒಳ್ಳೆ ಬ್ರೇಕ್ ಆ ಸಿನಿಮಾ ಖಂಡಿತ ನನಗೂ ಒಂದು ಒಳ್ಳೆ ಲೈಫ್ ಕೊಟ್ಟಂಥ ಸಿನಿಮಾ ಈ ಸಿನಿಮಾ ಇಂಡಸ್ಟ್ರಿಲಿ. ಸೊ ಹಾಗಾಗಿ ಆ ಸಿನಿಮಾ ನಾನು ಯಾವತ್ತೂ ಮರೆಯೋಕ್ಕಾಗಲ್ಲ. ಅಫ್ಕೋರ್ಸ್ ಐ ಮೆಟ್ ಗಣಿ, ಅವತ್ತಿಂದ ಇವತ್ತರೆಗೂ ನಾವು ಹಾಗೇ ಇದ್ದೀವಿ. ಫ್ರೆಂಡ್ಶಿಪ್ ಇರ್ಬೋದು, ಎಲ್ಲ ವೆರಿ ನೈಸ್. ಹಾಗೇ ಇದೀವಿ, ವಯಸ್ಸು ಅಷ್ಟೇ ಹಾಗೆ ಸ್ಟೇ ಆಗ್ಬಿಟ್ಟಿದೆ ಇಬ್ಬರದ್ದು. ನಾನು ಹೇಳ್ತೀನಿ, ನಾನು ದಿಗಿ ಗಾಳಿಪಟ ಮಾಡಬೇಕಾದ್ರೆ ನಿದ್ದೆ ಹೊಡೆದು ಬಿಡೋಣ. ಶಾರ್ಟ್ ರೆಡಿ ಅನ್ನೋದಕ್ಕಿಂತ ಮುಂಚೆ ನಿದ್ದೆ ಹೊಡೆದು ಬಿಡೋಣ. ದಿಗಿ ಎದೋಳೋ, ಶಾರ್ಟ್ ರೆಡಿ ಕಣೋ, ದಿಗಿ ಎದೋಳೋ, ಶಾರ್ಟ್ ರೆಡಿ ಅನ್ಬೇಕಿತ್ತು. ಎದೋಳೋನು ಶಾರ್ಟ್ ಆ್ಯಕ್ಟ್ ಮಾಡೋನು, ತಿರ್ಗಿ ಹೋಗಿ ಗಣಿ ಒಂದು 5 ನಿಮಿಷ ಏನೋ ಓದ್ತೀನಿ ಅಂತ ಕೂತ್ಕೊಳ್ಳೋನು. ನಾವು ಪಕ್ಕದಲ್ಲೇ ನಾನು ರಾಜೇಶ್ ಹಿಂಗೆ ಮಾತಾಡ್ಕೊಂಡು ಕೂತ್ಕೊಂಡಿರ್ತಿದ್ವಿ. ಪಕ್ಕದಲ್ಲಿ ತಿರುಗಿ ನೋಡೋಷ್ಟರಲ್ಲಿ ಯಾಕಿದೀಗ ಅಷ್ಟು ನಿದ್ದೆ ಇಲ್ಲ, ಆವಾಗಿತ್ತು, ಇವಾಗಿಲ್ಲ, ಯಾಕೆ ಗೊತ್ತಿಲ್ಲ. ಸೊ ನಿದ್ದೆ ಈಗ ಬರಲ್ಲ. ಸೊ ನಿಮ್ಮ ನಿದ್ದೆ ಕೆಡಿಸಿದ ಹುಡುಗಿ ಯಾರು? ಹುಡುಗಿ ಯಾರಿಲ್ಲ, ಕೆಲಸನೇ ನಿದ್ದೆ ಕೆಡಿಸ್ತಾ ಇದೆ. ಡೋಂಟ್ ಟೆಲ್ ಮಿ ಹುಡುಗರೇ ಕೆಡಿಸಿದ್ರು. ಓಕೆ ದಿಗಿ, ಈಗ ಹಾಗಾದ್ರೆ ಆಟ ಆಡೋ ಸಮಯ. ಆಟ ಆಡೋಕ್ಕಿಂತ ಮುಂಚೆ ದಿಗಿ ನಿಮ್ಗೆ ಸಪೋರ್ಟ್ ಮಾಡಕ್ಕೆ ಯಾರು ಬಂದಿದ್ದಾರೆ ನಿಮ್ಮ ಜೊತೆ? ಅಮ್ಮ ಬಂದಿದ್ದಾರೆ. ಹಾಯ್ ಮಾ, ಹಲೋ, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ನಾನು ದಿಗಿ ಕೇಳಿದೆ ನಿನ್ನ ನಿದ್ದೆ ಕೆಡಿಸಿದ ಹೆಣ್ಮಗು ಯಾರು ಅಂತ. ಯಾರು ಇಲ್ಲ, ಕೆಲಸ ಅಂದ. ನೀವು ಬಂದಿದ್ದೀರಿ ಅದಕ್ಕೆ ಸುಳ್ಳು ಹೇಳ್ತಾವ. ಇರ್ಬೋದಲ್ಲಮ್ಮ. ವೆಲ್ಕಮ್ ಮಾ, ವೆಲ್ಕಮ್ ಟು ದ ಶೋ. ಸಂಜನಾ ಅವರು, ನಿಮ್ಮನ್ನ ಸಪೋರ್ಟ್ ಮಾಡಕ್ಕೆ ಯಾರು ಬಂದಿದ್ದಾರೆ? ನನಗೆ ಸಪೋರ್ಟ್ ಮಾಡೋಕ್ಕೆ ನಮ್ಮ ತಂದೆ, ಹಾಗೆ ನಮ್ಮ ತಾಯಿ, ಹಾಗೆ ನನ್ನ ಫ್ರೆಂಡ್ ಶನೆಲ್. ಹಲೋ ಮೇಡಮ್. ಹಾಯ್ ಸರ್. 3 ಜನ ಬಂದಿದ್ದಾರೆ. ಹೌದು. ಹಾಯ್ ಫ್ರೆಂಡ್. ಈಗ ಆಟ ಶುರು ಮಾಡೋಕ್ಕಿಂತ ಮುಂಚೆ ರೂಲ್ಸನ್ನು ಹೇಳ್ಬಿಡ್ತೀನಿ. ಓಕೆ, ಇಬ್ಬರು ಸೆಲೆಬ್ರಿಟಿಗಳು, ಒಬ್ಬರೆದ್ರು ಇನ್ನೊಬ್ರು ಆಡ್ತಾರೆ. ಮೊದಲು 4 ಪಾಯಿಂಟ್ನ ಯಾರು ತಗೋತಾರೋ ಅವ್ರು 2ನೇ ರೌಂಡ್ಗೆ ಕ್ವಾಲಿಫೈ ಆಗ್ತಾರೆ. ಮತ್ತೆ 50,000 ರೂಪಾಯಿ ಅವ್ರದ್ದಾಗುತ್ತೆ. ಅಲ್ಲಿಂದ 10 ಲಕ್ಷಕ್ಕೆ 6 ಹೆಜ್ಜೆ, ಅಂದರೆ 6 ಆಟ. ಈ ಹಾದಿಲಿ 3 ಲಕ್ಷಕ್ಕೆ ಒಂದು ಸೇಫ್ ಝೋನ್ ಇರುತ್ತೆ. 3 ಜೀವದಾನ, ಅಂದರೆ 3 ಲೈಫ್ ಕೂಡ ಇರುತ್ತೆ. ಜೊತೆಲಿ ಯಾರು ಒಂದು ಆಟನ ಮಿಂಚಿನ ವೇಗದಲ್ಲಿ ಪೂರ್ತಿ ಮಾಡ್ತಾರೋ ಅವ್ರಿಗೆ ಫೆವಿಕ್ವಿಕ್ ದಿನದ ಮಿಂಚಿನ ಆಟಗಾರ ಬಹುಮಾನ ಕೂಡ ಇದೆ. ಸೊ ಆಟ ಶುರು ಹಚ್ಕೊಳ್ಳೋಣ. ರೆಡಿದಿಗೆ? ಎಸ್. ಸಂಜನಾ ಅವರೇ ರೆಡಿ? ತುಂಬಾ ಸೀರಿಯಸ್ ಆಗಿ ಆಡ್ಬೇಕಾ, ತುಂಟಾಟದಲ್ಲಿ ಆಡ್ಬೋದಾ? ಸೀರಿಯಸ್ ಆಗೋಣ. ಯಾವ ಮಟ್ಟದ ಸೀರಿಯಸ್ ಆಡಬೇಕು ಅಂದರೆ ಇಲ್ಲಿ ಆಂಬ್ಯುಲೆನ್ಸ್ ಬಂದ್ಬಿಡ್ಬೇಕು. ಓಕೆ, ನನ್ನ ಆನ್ಸರ್ ಸಿಕ್ತು. ಆಟ ಸೀರಿಯಸ್ ಆಗಿ ಆಡೋಣ. ನಿಮಗೆ ನಾಯಿ ಮರಿ ಅಂದರೆ ತುಂಬ ಇಷ್ಟ ಅಂತ, ಹೌದಾ? ಹೌದು. ಏನು ನಿಮ್ಮ ಮನೇಲಿ ನಾಯಿ ತೀರ್ಕೊಂಡಾಗ, 2 ನಾಯಿ ತೀರ್ಕೊಂಡಾಗ ನೀವು ಬೇಜಾನ್ ಹತ್ತಿದ್ರಂತೆ, ನಿಜನಾ? ಖಂಡಿತ. ಅವಾಗ ತುಂಬ ಬೇಜಾರಾಗಿತ್ತು. ಯಾಕೆಂದರೆ ಒಂದು ಅಟ್ಯಾಚ್ಮೆಂಟ್ ಇರುತ್ತಲ್ಲ, ಆ ಒಂದು ಅನ್ಕಂಡೀಷ್ನಲ್ ನಾವು ಮನೆಗೆ ಹೋದರೆ ಏನೇ ಟೆನ್ಷನ್ ಇರಲಿ, ಒಂದ್ಸತಿ ನಾಯಿ ಅದು ಬಂದು ಆ ಪ್ರೀತಿ ತೋರಿಸಿದಾಗ ಅದು ಒಂದು ಖುಷಿ ಆಗುತ್ತೆ. ಸೊ ಅದು ಹೋದಾಗ ಡೆಫಿನೆಟ್ ಆಗಿ ಬೇಜಾರಾಯಿತು. ಸಂಜನಾ ಅವ್ರೆ, ನೀವು? ನಮ್ಮ ಮನೇಲೂ ನಾಯಿ ಇದೆ, ಟೆರಿಯೋ. ಆ್ಯಂಡ್ ನಾವು ಅದ್ರ ಜೊತೆಗೂ ಒಂದು ಬೀದಿ ನಾಯಿ ಸಾಕಿದ್ದೀವಿ. ಏನು ಬ್ರೌನ್ ಹೆಸರು ನಾಯಿ? ರೋಮಿಯೋ. ಸೊ ಟೆರಿಯರ್ ಬ್ರೀಡ್ ಇದೆ. ಯಾವ ರೋಮಿಯೋ? ರೋಡ್ ರೋಮಿಯೋನಾ, ರೋಡಿಗಿಳಿ ರೋಮಿಯೋನಾ? ಗಣೇಶ್ ಮಾಡಿರೋ ಗಣೇಶ ಒಂದು ಪಿಕ್ಚರ್ ಮಾಡಿದ ರೋಮಿಯೋ ಅಂತ. ನಮ್ಮ ಮನೆ ಬುಜ್ಜಿ ಪಾಪ ರೋಮಿಯೋ. ಕ್ಲಿಯರ್, ಎಲ್ಲರೂ ಕ್ಲಿಯರ್ ಮಾಡ್ತೀವಿ. ಇದು ಎವ್ರಿಬಡಿ ರಾ ಆಗ್ ಟು ದ ಬೀಟ್ ಆ ರೋಮಿಯೋ ಅಲ್ಲ, ಅವ್ರ ಮನೆ ಬುಜ್ಜಿ ರೋಮಿಯೋ. ನಾಯಿ ಬಗ್ಗೆ ಯಾಕೆ ಕೇಳಿದೆ ಅಂದರೆ, ಅದನ್ನು ಮಾತಾಡಿದ್ದು ನಾನಲ್ಲ, ನಮ್ಮ ತಾಯಿ ನೀಲಾಂಬರಿ. ನಿಮ್ಮ ಮೊದಲನೇ ಆಟಕ್ಕೂ ಈ ನಾಯಿಗೂ ಸ್ವಲ್ಪ ಸಂಬಂಧ ಇದೆ. ಸೊ ನಿಮ್ಮಿಬ್ಬರ ಮೊದಲನೇ ಆಟದ ನೀಲಿನಕ್ಷೆ ಬ್ಲೂ ಪ್ರಿಂಟ್ ಪ್ಲೀಸ್. ಡಾಗ್ ಮಿಲ್ಕಾ ಡಾಗ್. ನಾಯಿ ಮರಿ ತಲೆ ಅಲ್ಲಾಡಿಸ್ತಾ ಮೂಳೆ ಕಚ್ಚೋದು ನೋಡಿರ್ತೀರ. ಅದೇ ರೀತಿ ಆಟಗಾರ ತನ್ನ ಮುಂದಿರುವ ಮಿಂಟ್ ಡಬ್ಬವನ್ನು ಅಲ್ಲಾಡಿಸಬೇಕು. ಹಾಗೆ ಚೆಲ್ಲಾಗಿ ಅಲ್ಲಾಡಿಸಿ ಒಳಗಿರುವ ಮಿಂಟ್ಗಳನ್ನು ಹೊರಚೆಲ್ಲಬೇಕು. ಎಲ್ಲ ಚೆಲ್ಲಿದ ನಂತರ ಮತ್ತೆ ಅದೇ ಜಾಗದಲ್ಲಿ ಖಾಲಿ ಡಬ್ಬಿಯನ್ನು ಇಡಬೇಕು. ಇದನ್ನು ಪೂರ್ತಿಗೊಳಿಸಲು ಇರೋ ಕಾಲಾವಕಾಶ 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡುಗಳು. ವೆರಿ ಕಾನ್ಫಿಡೆಂಟಾ ನೀವು? ನಿಮ್ಮ ಎದುರುಗಡೆ 2 ಸೆಟ್ ಇದೆ. ಕೈ ಬಳಸೋ ಹಾಗಿಲ್ಲ, ಬಾಯಲ್ಲೇ ಕಚ್ಚಿ ಎತ್ಕೋಬೇಕು, ತಲೆ ಅಲ್ಲಾಡಿಸ್ಬೇಕು, ಡಬ್ಬ ಖಾಲಿ ಆಗಬೇಕು. 1 ಪಾಯಿಂಟ್ ನೀವು ಗೆಲ್ತೀರಾ. ಓಕೆ, ಡಬ್ಬ ಖಾಲಿ ಆದ್ಮೇಲೆ ಅಲ್ಲಿ ಇಡಬೇಕು, ವಾಪಸ್ ಇಡಬೇಕು. ಈಗ ಶುರುವಾಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. The game begins in 3, 2, 1.
ಓಕೆ ಈಗ ಆಯ್ತು. ಒಂದು ಖಾಲಿ ಇನ್ನೊಂದು ತಲೆ ತಲೆ ಉಪಯೋಗಿಸಿ ತಲೆ ಚೆಕ್ ಮಾಡಬೇಕು. ಮಿಂಟ್ ಡಬ್ಬ ಖಾಲಿ ಆಗಬೇಕು. ಮುಗ್ದಿಲ್ಲ ಜಗ್ಗಿ. ಇನ್ನೊಂದಿದೆ. ವೆರಿ ಗುಡ್. ಸ್ಕೇಲೇ ಮುರಿದಾಕ್ಬಿಟ್ರು. ಏನೋ ನೀನು ಮೂಳೆ ಕಡಿಯೋದಂದ್ರೆ ಈ ರೇಂಜ್ ಅದಕ್ಕೆ ನಮ್ಮಿಬ್ರಿಗೂ ವಿದ್ಯೆ ಹತ್ತಿಲ್ಲ ಕಣೋ. ಸ್ಕೇಲ್ನೇ ಮುರಿದಾಕ್ಬಿಡ್ತೀವಿ ನಾವು. ಊಟ ಮಾಡಿಲ್ವಲ್ಲ. ಸೊ ವೀಕ್ಷಕರೇ ನೋಡಿ, ಇವನಿಗೆ ನಾಯಿಗಳಂದ್ರೆ ಬಹಳ ಇಷ್ಟ. ನಾಯಿಗಳ ಜೊತೆ ಇದ್ದು ಇದು ಏನ್ ಕಲ್ತಿದ ನೋಡಿ ಇವನು. ಈ ನಡುವೆ ಜಿಮ್ ಬೇರೆ ಜಾಸ್ತಿ ಮಾಡ್ತಾ ಇದೀನಾ. ಜಿಮ್ಮಲ್ಲಿ ಹಲ್ಗೆ ಎಕ್ಸರ್ಸೈಸ್ ಹೇಳ್ಕೊಡ್ತಾರ? ಎಲ್ಲ ಇದೆ. ಎಲ್ಲ ಇದೆ. ನನಗೆ ಇದುವರೆಗೂ ಹಲ್ಲಿಗೆ ಯಾರು ಎಕ್ಸರ್ಸೈಸ್ ಹೇಳ್ಕೊಟ್ಟಿರ್ಲಿಲ್ಲ. ಪ್ಲೀಸ್ ನನಗೆ ಹೇಳ್ಕೊಡು. ಪ್ಲೀಸ್ ಹೇಳ್ಕೊಡು ಹಲ್ಲಿಗೆ ಎಕ್ಸರ್ಸೈಸ್. ಹೆಂಗೆ ಜೋರಾಗಿ ಕಚ್ಚಬೇಕು. ಯಾರನ್ನ? ಪೇಮೆಂಟ್ ಯಾರು ಕೊಡಲ್ವಲ್ಲ ಅವಾಗ ಇದು. ಓಕೆ, ಜೋರಾಗಿ ಕಚ್ಚಬೇಕು. ಕಚ್ಚಿ ಸಂಜನಾ ಅವ್ರೆ ನೀವು ಕಚ್ಚಿಯಲ್ಲ. ಅಲ್ಲ, ದಿಗಂತನ ಕಚ್ಚಿ ಅಂದೆ ನೀವು. ನಿಮಗೆ ರೆಡಿ ಅಲ್ಲ? ಕಚ್ಚಿಬಿಟ್ಟು ಓಪನ್ ಮಾಡೋದು ಅಷ್ಟೇ. ಬೇಡ ಅಂದ್ಯಾ? ವೇಸ್ಟ್ ಇದು. ಕಚ್ಬಿಟ್ಟು ಓಪನ್ ಮಾಡಿದ್ರೆ ಯಾರಿಗ ಒಳ್ಳೇದಾಗುತ್ತೆ ಗುರುವೆ? ಹಲ್ಗ, ಹೊಸಡಿಗ, ನಾಲ್ಗೆಗ, ಜನರಿಗ, ಇಲ್ಲ ಕಚ್ಚಿಸ್ಕೊಂಡವ್ರಿಗ? ಜನರಿಗೆ ಓಪನ್ ಆಗಿರುತ್ತೆ, ಹಂಗ್ ಕಚ್ಬೇಕು. ಹೌದಾ? ಜನರಿಗೆ ಓಪನ್ ಆಗೋರ್ಗು ಕಚ್ಬೇಕಾ? ದಿಗಂತ ಆ ಕಡೆ ಹೋಗು. ಸಂಜನಾ ಬನ್ನಿ ಈ ಕಡೆ. ನೀವು ಬನ್ನಿ. ಯಾಕೋ ಫಸ್ಟ್ ಗೇಮಲ್ಲೇ ಕಚ್ಚಬೇಕು ಅಂತಿದ್ದಾರೆ. ಹಾಗಾಗಿ ಅವ್ರನ್ನ ಅಲ್ಲಿ ಕಳ್ಸಿದೀನಿ. ಅಮ್ಮ ಚಿಕ್ಕ ಹುಡುಗನ ತುಂಬಾ ಕಚ್ತಿದ್ರಾ? ಚಿಕ್ಕವನಿರುವಾಗ ಏನ್ ಕಚ್ತಾ ಇರ್ಲಿಲ್ಲ. ಈಗ ಎಲ್ಲಿ ಕಲ್ತ್ಕೊಂಡಿದ್ದಾನೋ ಗೊತ್ತಿಲ್ಲ ನಂಗೆ. ಅಮ್ಮ ಈಗ ವಯಸ್ಸಿಗೆ ಬಂದ್ಬಿಟ್ಟು ಅವನ್ನೆಲ್ಲ ಕಚ್ತಾನೆ. 30 ವರ್ಷ ಆದ್ರೂ ಮದುವೆ ಆಗಿಲ್ಲ ಅಂದ್ರೆ ಇದೇ ಆಗುತ್ತೆ. ಲೈಫ್ ಬಾಯ್ ಮೊಮೆಂಟ್ ಆಫ್ ದ ಡೇ. ಸಾರಿ ಅದಕ್ಕೆ ಮುಂಗಾರು ಮಳೆ ಹಿಟ್ಟಾಗಿದ್ದು. ಇನ್ಸ್ಟಾಲ್ಮೆಂಟ್ ಅಲ್ಲಿ ನಗ್ತಾ ಇದೀರ. ನಕ್ಬಿಡಿ, ಆಮೇಲೆ ನೆಕ್ಸ್ಟ್ ಎಪಿಸೋಡ್ ಮಾಡೋಣ. ಸಂಜನಾ ಅವರೇ ರೆಡಿ? ಎಸ್. ಸಂಜನಾ ಅವರೇ, ದಿಗಂತ ಅವ್ರು ಮುಗಿಸೇ ಬಿಟ್ರು. ಇನ್ನೂ ಎರಡೇನಾದರೂ ಅದ್ರೊಳಗೆ ಮಿಂಟ್ ಇದ್ದಿದ್ರೆ ಸ್ಕೇಲು ತಿನ್ಬಿಟ್ಟಿರೋರು ಅವರು. ರೆಡಿ ಸಂಜನಾ ಅವರೇ? ರೆಡಿ. The game begins in 3, 2, 1. ತಲಾಂತರದಿಂದ ಸಂಜನಾ ಅವರು ಹೀಗೆ ತಲೆ ಅಲ್ಲಾಡ್ಸ್ಕೊಂಡು ಬಂದಿದ್ದಾರೆ ಅನ್ಸುತ್ತೆ. $43 seconds ಇದೆ ಸಂಜನಾ ಅವರೇ. ಸಂಜನಾ ಅವರೇ ಅದ್ರೊಳಗಿದೆ. ನೋ ಬ್ರೋ. ವಾವ್. 21 seconds. ಆಹಾ, ಇದೆ 15 seconds. Very good. 8, 7 seconds. 5, 4, 3, 2. ಗೇಮ್ ಫೇಲ್. ದಿಗಂತ್ 1, ಸಂಜನಾ 0. ಇಲ್ಲ ನಾವು ಸಂಜನಾ ಅವ್ರಿಗೆ ಎಕ್ಸ್ಟ್ರಾ ಮಿನಿಟ್ ಕೊಡ್ತೀವಿ. ನಾವು ಕೊಡ್ಲೇಬೇಕು.
ನನ್ನೊಂದು 20 ಸೆಕೆಂಡ್ ಉಳಿದಿತ್ತಲ್ಲ ಅದನ್ನು ಕೊಟ್ಬಿಡೋಣ. ಸರಿ. ಇಲ್ಲ ಬೇಡ. ಇಷ್ಟು ಎಪಿಸೋಡಲ್ಲಿ ನನಗೆ ಯಾವತ್ತೂ ಅನ್ಸಿರ್ಲಿಲ್ಲ ಇನ್ನೂ ಟೈಮ್ ಇರಬೇಕು ಅಂತ. ಗೇಮ್ಗೋಸ್ಕರ ಅಲ್ಲ, ನೀವು ಅಷ್ಟು ಚೆನ್ನಾಗಿ ತಲೆ ಅಳ್ಳಾಡಿಸ್ತಾ ಇದ್ರಿ. ಕರೆಕ್ಟ್. ಯಾವುದೋ ಶಾಂಪೂ ಆ್ಯಡ್ ಥರ ಇತ್ತು. ನನ್ನ ಉದ್ದನೆಯ ಕೇಶಕ್ಕೆ ಟ್ಯಾಂಕ್ ಟಕ್ಕನ್ನ ಏನು ಮಿಸ್ ಆಯ್ತು ನಿಮ್ಗೆ? ಸ್ಟಕ್ ಆಗಿ ಹೋಗಿದೆ ಅದು. ಇನ್ನ ಇದೆ ನೋಡಿ, ಹಿಂಗೆ ಮಾಡಿದ್ರು ಇನ್ನೂ ಇದೆ. ಸ್ಟಾಕ್. ಎನಿವೇ ಸಂಜನಾ ಅವರೇ, ವೆಲ್ ಟ್ರೈ. ಜೋರ್ ಚಪ್ಪಾಳೆ ಸಂಜನಾ ಅವ್ರಿಗೆ. ಥ್ಯಾಂಕ್ ಯು. ದಿಗಂತ್, ನಿಮ್ಮ ಟೈಮ್ ಸೆನ್ಸ್ ಬಗ್ಗೆ ನಾವು ಮಾತಾಡಲೇಬೇಕು. ಏರ್ಪೋರ್ಟಲ್ಲಿ ಕ್ಯೂ ಇದೆ ಅಂತ ನಿಂತ್ಕೊಂಡು ಮೊಬೈಲ್ ಗೇಮ್ ಆಡ್ತಾ ಫ್ಲೈಟ್ನ 4 ಸರಿ ಮಿಸ್ ಮಾಡಿದ್ದೀರಾ. ಅದು 4 ಸತಿ ಏರ್ಪೋರ್ಟ್ ಒಳಗಿದ್ದು ಗೇಮ್ ಆಮೇಲೆ ಇನ್ನ ಒಂದು 7-8 ಸತಿ ಹಂಗೆ ಮಿಸ್ ಆಗಿದೆ. ಒಂದ್ಸತಿ ಇಂಟರ್ನ್ಯಾಷನಲ್ ಫ್ಲೈಟ್ ಮಿಸ್ ಮಾಡಿದೀನಿ. ಸೊ ರೆಕಾರ್ಡ್ ತುಂಬಾ ದೊಡ್ಡದು. ಏನ್ ಕಾರಣ ಏನು? ಕಾರಣ ಇದ್ದಿದ್ರೆ ನಾನು ಮಿಸ್ ಮಾಡ್ತಾ ಇದ್ನಾ? ಕಾರಣ ಇಲ್ಲದೆ ಮಿಸ್ ಮಾಡಿದೆ. ಅಲ್ಲ, ಅದೇನು ಗೇಮ್ ಆಡೋದೊಂದು ಕಾರಣ ಅಲ್ಲ. ಏನೋ ಒಂದ್ ಸ್ವಲ್ಪ ಮೈಂಡಿಗೆ ರಿಲ್ಯಾಕ್ಸ್ ಆಗೋದಕ್ಕೆ ಒಂದ್ ಸ್ವಲ್ಪ ಏನೋ ಗೇಮ್ ಆಡ್ತಾ ಇರ್ತೀನಿ. ಎಲ್ಲೋ ಒಂದ್ಸತಿ ಆಡ್ತಾ ಗೇಮ್ ಒಳಗೆ ಹೋಗ್ಬಿಟ್ಟಿರ್ತೀನಿ. ಸೊ ಅವಾಗ ಪ್ರಪಂಚನೇ ಮರ್ತೋಗ್ಬಿಟ್ಟಿರುತ್ತೆ. ಅವ್ರಲ್ಲಿ ಕರೆದಿರಲ್ವಾ ಫೈನಲ್ ಕಾಲ್? ಅದೇ ನಾನು ಅದು ಫೈನಲ್ ಕಾಲ್ ಇವಾಗ ಕರೆಯಲ್ವಂತೆ, ಅದನ್ನ ಬಿಟ್ಬಿಟ್ಟಿದಾರಂತೆ. ಅದ್ ನನಗೆ ಗೊತ್ತಿಲ್ಲ. ಸೊ ನಾನು ಕರೀತಾರೆ, ನನ್ನ ಹೆಸರು ಕರೀತಾರೆ ಏನಾದ್ರು ಮಿಸ್ ಆದ್ರೆ ಅಂತ ನಾನು ಆಡ್ತಾ ಇದೀನಿ. ಗೇಟ್ ಎಲ್ಲ ಕ್ಲೋಸ್, ಯಾರು ಇಲ್ಲ ಅಲ್ಲಿ. ಈಗ ಆಟ ಆಯ್ತು. ಸ್ಕೋರ್ ಈಗ ದಿಗಂತ್ 1. ಸಂಜನಾ ಅವರು ಇನ್ನೂ ಖಾತೆ ಓಪನೇ ಮಾಡಿಲ್ಲ. ಬಟ್ ಆಗಿರೋದು ಒಂದೇ ಆಟ, ಖಾತೆ ಓಪನ್ ಮಾಡ್ತಾರ ಅವರು. ದಿಗಂತ್ ಅವರೇ, ನಿಮ್ಮ ಶಾರ್ಪ್ ಶೂಟರ್ ಸಿನಿಮಾಲಿ ಶೂಟೌಟ್ ಎಲ್ಲ ನಡೀತಾ? ಒಂದು ಆಕ್ಷನ್ ಕಾಮಿಡಿ ಸಿನಿಮಾ ಅದು. ಅದರಲ್ಲಿ ಒಬ್ಬ ಹಳ್ಳಿಯಿಂದ ಬಂದು ಅವನಿಗೆ ತುಂಬಾ ಹೆಂಗೆ ಅಂದ್ರೆ ಈ ಶಾರ್ಪ್ ಶೂಟರ್ ಅವನೆಲ್ಲ ಈ ಸ್ಕಿಲ್ ಗೇಮಿಂದ ಹಿಡಿದು ಗೋಲಿಯಿಂದ ಹಿಡಿದು ಲಗೋರಿಯಿಂದ ಹಿಡಿದು ಎಲ್ಲದೂ ಅವನಿಗೊಂಥರ ತುಂಬಾ ಸ್ಕಿಲ್ಡ್ ವ್ಯಕ್ತಿ ಅವನು. ಸೊ ಅವನ ಜೀವನ ಕತೆ ಅದು. ಅವನು ಹೇಗೆ ಎಲ್ಲಿಂದ ಬಂದು ಹಳ್ಳಿಯಿಂದ ಬಂದು ಏನಾಗ್ತಾನೆ ಮುಂದೆ ಅನ್ನೋದು ಒಂದು ಕತೆ. ಬಟ್ ಇಟ್ಸ್ ತುಂಬಾ ಫನ್ ಒಂದು ಎಂಟರ್ಟೈನಿಂಗ್ ಕಾಮಿಡಿ ಸಿನಿಮಾ ಜೊತೆಗೆ ಆಕ್ಷನ್ ಇದೆ, ಆ ಥರದ್ದೊಂದು. ಆ್ಯಂಡ್ ದಿಗೆ ನಾನು ಅದರ ಡಿಸೈನು ನೋಡಿದ್ದೇನೆ. 2 ಗನ್ ಇಟ್ಕೊಂಡು ಹೀಗೆ ಇರೋ ಡಿಸೈನ್ ತುಂಬ ಚೆನ್ನಾಗಿದೆ ಡಿಸೈನ್. ಆ್ಯಂಡ್ ಹೋಪ್ ಆ ಫಿಲ್ಮ್ ಸೂಪರ್ ಹಿಟ್ ಆಗಲಿ. ಡಿಸೈನೇ ಚೆನ್ನಾಗಿರೋದ್ರಿಂದ ನೀವು ಹೇಳಿ ಕಾನ್ಸೆಪ್ಟ್ ಚೆನ್ನಾಗಿದೆ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಸಂಜನಾ ಅವರೇ, ನಿಮ್ಗೊಂದು ಪ್ರಶ್ನೆ. ನಿಮ್ಗೆ ಈ ಶೂ ಕ್ರೇಜ್ ಎಷ್ಟಿದೆ ಲೈಫಲ್ಲಿ? ತುಂಬಾ. ಎಷ್ಟು ಶೂಸ್ ಇದೆ ನಿಮ್ಮ ಹತ್ರ? ಗೊತ್ತಿಲ್ಲ, ಎಣ್ಸಿದ್ರೆ ಕಮ್ಮಿ ಆಗತ್ತಂತೆ. ಸೊ ಈ ಶೂಟೌಟ್ ಬಗ್ಗೆ ಯಾಕೆ ಹೇಳಿದೆ ಅಂದರೆ, ನಿಮ್ಮಿಬ್ಬರ ಮುಂದಿನ ಆಟಕ್ಕೂ ಶೂಗೂ ಸಂಬಂಧ ಇದೆ, ಅದಕ್ಕೆ ಹೇಳಿದೆ. ನೀಲಾಂಬರಿ, 2ನೇ ಆಟದ ನೀಲಿ ನಕ್ಷೆ ಬ್ಲೂ ಪ್ರಿಂಟ್ ಪ್ಲೀಸ್. ಶೂಟ್ ಔಟ್. ಆಟಗಾರ ಒಂದೊಂದೇ ಶೂಗಳನ್ನು ಹೀಗೆ ಟೇಬಲ್ ಮೇಲೆ ಕಾಲಿನಿಂದ ಎಸೆಯಬೇಕು. ಯಾರು ಹೆಚ್ಚು ಶೂಗಳನ್ನು ಟೇಬಲ್ ಮೇಲೆ ಕೂರಿಸ್ತಾರೋ ಆ ಆಟಗಾರ ಗೆದ್ದಂತೆ. ಹೀಗೆ ಶೂಗಳನ್ನು ಕೂರಿಸಲು ಇರೋ ಕಾಲಾವಕಾಶ 60 ಸೆಕೆಂಡ್ಗಳು, ಅಂದ್ರೆ 1 ಸೂಪರ್ ಮಿನಿಟ್. ಸಂಜನಾ ಅವರೇ, ಆಟಕ್ಕುಂಟು ಲಕ್ಕಕ್ಕಿಲ್ಲ ಅಂತ ಒಂದು ಮಾತಿದೆ. ಇಲ್ಲಿ ಆಟನೂ ಇದೆ, ಲಕ್ಕನೂ ಇದೆ, ದುಡ್ಡು ಇದೆ. ನಿಮ್ಮಿಬ್ಬರಲ್ಲಿ ಯಾರು ಹೆಚ್ಚಿಗೆ ಶೂಸನ್ನ ಅದರ ಮೇಲೆ ಕೂರಿಸ್ತಿರೋ ಅವ್ರಿಗೆ ಪಾಯಿಂಟ್ ಸಿಗುತ್ತೆ. ಓಕೆ. ಇಬ್ರು ಈಕ್ವಲ್ ಆಗಿ ಕೂರಿಸಿದ್ರೆ ಇಬ್ರಿಗೂ ಒಂದೊಂದು ಪಾಯಿಂಟ್ ಸಿಗುತ್ತೆ. ಓಕೆ, ಕ್ಲಿಯರ್? ಎಸ್. ರೆಡಿ ಸಂಜನಾ ಅವರೇ? ಎಸ್. The game begins in 3, 2, 1. ಶೂರಾದಿ ಶೂರೆ ಸಂಜನಾ ಶೂನ ಒನ್ನ ಶೂಲಕ್ಕೆ ಏರಿಸಿ ಗೆಲ್ಲೋದು ಶೂರ. ಸಂಜನಾ ಅವರೇ, ಸ್ಲೋ ಸ್ಲೋ ಸ್ಲೋ. ಇನ್ನು 42 ಸೆಕೆಂಡ್ಸ್ ಇದೆ, ಟೈಮ್ ಇದೆ. ಸ್ಲೋ. ಇನ್ನು 35 ಸೆಕೆಂಡ್. ಅಯ್ಯೋ, ಟಚ್ಚಾಗಿ ಕೆಳಗೆ ಬೀಳ್ತಾ ಇದೆ. ಸ್ಲೋ ಸ್ಲೋ. 23 ಸೆಕೆಂಡ್. ಆರಾಮಾಗಿ.
ಕ್ರಾಂತಿ. ಕಷ್ಟ ಸುಖ ಮಾತಾಡ್ತಾ ಇದ್ವಿ ಅಷ್ಟು ಅರ್ಜೆಂಟ ನೋಡಿ ಅಮ್ಮ, ಗ್ಯಾಪ್ ಅಲ್ಲಿ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ಟಿರ್ತಾರೆ ದಿಗಂತು. ಆಟ ಆಡೋದೇ ಮರ್ತು ಬಿಡ್ತಾರೆ. ನೀವೇ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ಆ ಸ್ಟೈಲ್ ನಮಗೆ ಬಹಳ ಇಷ್ಟ ಆಯ್ತು. ಅವಾಗ ಒಂದು ಸ್ಟೈಲ್ ಕಲ್ತ್ವಿ, ಈಗ ಒಂದು ಸ್ಟೈಲ್ ಕಲ್ತೆ ನಾನು. ಅದಲ್ಲ, ಓಕೆ. ಆಮೇಲೆ ಇಲ್ಲಿದೆ ಓಕೆ. ಸಂಜನಾ ಅವ್ರಿಗೆ ಜೋರ್ ಚಪ್ಪಾಳೆ. ನೋಡಿ, ಈಗ ನಮ್ಮ ದಿಗಂತ್ ಅವರು ಮೇಲಿರೋ ಅಪ್ಪರ್ ತೆಗ್ದಿದ್ದಾರೆ, ವೇಸ್ಟ್ ಕೋಟ್ ತೆಗ್ದಿದ್ದಾರೆ, ಶೂ ತೆಗ್ದಿದ್ದಾರೆ. ಇದೇ ಥರ ಗೆಲ್ತಿದ್ರೆ ನೆಕ್ಸ್ಟ್ ಟೀ ಶರ್ಟ್ ತೆಗಿತಾರೆ. ಆಮೇಲೆ ಅಂತ ಯಾರೋ ಕೇಳಿದ್ರಲ್ಲ, ಬರೀ ಟೀ ಶರ್ಟ್ ಅಷ್ಟೇ. ಆಮೇಲೆ ನಾವು ಒಂದು ಪಿಕ್ಚರಿಗೆ ತೆಗೆದಾಗಿದೆ, ಅದನ್ನು ತೆಗೆದಾಗಿದೆ. ತೆಗ್ದಾಗಿದ್ಯಾ? ತೆಗಿತೀರಾ ಇಲ್ಲಿ? ಬೇಡ ಪ್ಲೀಸ್, ಬೇಡ. 10 ಲಕ್ಷ ಗೆದ್ರೆ ತೆಗಿತೀನಿ. 10 ಲಕ್ಷ ಗೆದ್ರೆ ಬೇಡ, ಗೆಲ್ಲೋದು ಬೇಡ ನೀವು. ಬೇಡ. ರೆಡಿದಿಗೆ ರೆಡಿ. ನೀವು ಒಂದು ಶೂ ಹಾಕಿದ್ರೆ ನಿಮಗೂ ಮತ್ತು ಸಂಜನಾ ಅವ್ರಿಗೂ ಇಬ್ರಿಗೂ ಪಾಯಿಂಟ್ ಬರುತ್ತೆ. ಸಾಕು, ಒಂದೇ ಶೂ ಹಾಕಿ ಪ್ಲೀಸ್. ಅಷ್ಟು ಪ್ರೀತಿಯಿಂದ ಕೇಳ್ಕೊಂಡಿದ್ದಾರೆ ಅಂದ್ರೆ 2 ಹೆಂಗ್ ಹಾಕ್ಲಿ? ಒಂದ್ ಹಾಕದ್ಮೇಲೆ ನಿಲ್ಸ್ಬಿಡ್ತೀನಿ, ಆಡಲ್ಲ. ನೀನು ಒಂದ್ ಹಾಕ್ಬಿಟ್ಟೆ ನಿಲ್ಸೋದು ಯಾವಾಗ? ಮಾಡಿ ನಾನು ಬಂದ್ಬಿಟ್ಟು ನಿಮ್ ಜೊತೆ ಡಾನ್ಸ್ ಮುಂದೆ 2 ಹಾಕಿದ್ರೆ ಅವರು 2 ಹಾಕಿ ಹಾಕ್ತಾರೆ ಶೂಸ್ನ. 2 ಶೂಸ್ ಹಾಕ್ತಿರೋ 1 ಶೂಸ್ ಹಾಕ್ತೀರಿ ಹೇಳಿ ನೀವು? 2 ಶೂಸ್ ಹಾಕ್ತೀನಿ. 2 ಇಲ್ಲ ಬೇಡ, ಅವ್ರು ಕೇಳಿದ್ದಾರೆ 1 ಹಾಕ್ತೀನಿ. 1 ಶೂಸ್ ಹಾಕ್ತೀನಿ. 1 ಶೂಸ್ ಹಾಕ್ತೀರ. 2 ಶೂನ ಹಾಕಿದ್ರೆ ದಿಗಂತ್ ಒಬ್ರಿಗೆ ಪಾಯಿಂಟ್. 1 ಶೂನ ಹಾಕಿದ್ರೆ ಸಂಜನಾ ದಿಗಂತ್ ಇಬ್ರಿಗೂ ಒಂದೊಂದು ಪಾಯಿಂಟ್. 1 ಶೂ ಹಾಕ್ಲಿಲ್ಲ ಅಂದ್ರೆ ಸಂಜನಾ ಅವ್ರಿಗೊಂದು ಪಾಯಿಂಟ್. ಕ್ಲಿಯರ್ ದಿಗಂತ್? ರೆಡಿ? ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. The game begins in 3, 2, 1. ಶೂರಸೇನ ಮಹಾರಾಜನ ಮೊಮ್ಮಗನ ಮರಿಮಗನ ತರ ಕಾಣ್ತಿದ್ದಾನೆ ನಮ್ಮ ಶಾರ್ಪ್ ಶೂಟರ್. Come on, Digant. Whoa. Stop. ಇನ್ನೊಂದು ಶೂ ಕೂರಿಸಿ ಶಾನ್ದಾರ್ ಶೋ ಮುಂದುವರಿಸ್ತಾರಾ ದಿಗಂತ್? ವಿಲ್ ಬಿ ರೈಟ್ ಬ್ಯಾಕ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಸಂಜನಾ, ಸೊನ್ನೆ. ನನ್ನ ಶೂಸ್ ಕೊಡಿ. ಸಾರಿ ಸಂಜನಾ, ಸಾರಿ. ನಾನು ಮುಂಚೆ ಹೇಳಿಲ್ಲ, ತುಂಬಾ ಸುಳ್ಳು ಹೇಳ್ತೀನಿ. ಏನ್ ಹೆಣ್ಮಕ್ಳು ಮಾತಿಗೇನು ಮರ್ಯಾದೆ ಬೇಡವಾ? ಸುಳ್ಳು ಹೇಳ್ಕೊಂಡು ತಿರುಗ್ತೀಯ. ಸಂಜನಿಗೆ ಎಷ್ಟು ಹರ್ಟ್ ಆಯ್ತು ಗೊತ್ತಾ? ಅದೇ ನನ್ಗೆ ಬೇಜಾರಾಗ್ತದೆ. ಹೇಳ್ತಾ ಇದ್ರು, ನೋ ದಿಗಂತ್, ನೋ 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 ನೋ, ಇಟ್ಸ್ ಓಕೆ, ಇಟ್ಸ್ ಓಕೆ. ನೆಕ್ಸ್ಟ್ ಗೇಮ್ ಇದೆ. ನೆಕ್ಸ್ಟ್ ಅದು ಸ್ಪಿರಿಟ್. ಅದು ಇನ್ನು ಹಾಕಿದ್ಮೇಲೆ ಇನ್ನೇನಪ್ಪ ಹೇಳ್ತಾರೆ. ಇಟ್ಸ್ ಓಕೆ, ಬಟ್ ನಿಜವಾಗ್ಲೂ ನೆಕ್ಸ್ಟ್ ಯು ನೋ ವಾಟ್, ನಾನು ಹೀರೋಯಿನ್ ಆಗಿ ಬಂದಿದ್ರೆ ನಾನು ಗೆಲ್ತಾ ಇದ್ದೆ. ನಾನು ಇವ್ರ ಜೊತೆ ಬಂದ್ಬಿಟ್ಟು ತಪ್ಪಾಂಡ್ಬಿಟ್ಟೆ ಅಲ್ವಾ? ಏನ್ ಇದು ಮಿಸ್ ಮ್ಯಾಚ್? ಎಲ್ಲ ಹುಡುಗಿರು ಹಿಂಗೆ ಹೇಳ್ತಾರೆ, ದಿಗಂತ್ ಜೊತೆ ಹೋಗ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ, ದಿಗಂತ್ ಜೊತೆ ದಿಗಂತ್. ವೈ ಮೈ ಡಿಯರ್ ಫ್ರೆಂಡ್? ಅದೇ ತುಂಬಾ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತಾರಲ್ಲ, ಅದು ಅದಕ್ಕೆ. ತುಂಬಾ ಒಳ್ಳೆಯವ್ರ ಕಾಲ ಇಲ್ಲ, ತುಂಬಾ ಕೆಟ್ಟವ್ರಿಗೆ ಕಾಲ. ನಾನು ಈ ಗೇಮ್ ಅಲ್ಲಿ
ಒಂದ್ ಹೀರೋ ಎದುರುಗಡೆ ಬಂದ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ಅಂತ ಇವಾಗ ನನಗೆ ಗೊತ್ತಾಗ್ತದೆ. ಇಲ್ಲ ಸಂಜನಾ ಅವರೇ, ತಂದೆ ತಾಯಿ ಮಾತು ಕೇಳಿಲ್ಲ ಅಂದ್ರೆ ಇದೇ ಇಲ್ಲ, ನಾವು ದಿಗಂತ್ನ ಯಾವತ್ತೂ ಆ ಥರ ಕನ್ಸಿಡರ್ ಮಾಡಿಲ್ಲ. ನಾವು ದಿಗಂತ್ನ ಹೆಣ್ಮಗು ಥರನೇ ಕನ್ಸಿಡರ್ ಮಾಡೋದು. ಶಿ ಈಸ್ ಮೈ ಸಿಸ್ಟರ್, ಹೆಂಗ ಸಿಸ್ಟರ್. ರಕ್ಷಾಬಂಧನ್ ದಿನ ರಕ್ಷಾಬಂಧನ್ ಕಟ್ಬಿಟ್ಟು ಹೋಗ್ತಾರೆ. ಓಕೆ, ದಿಗಂತ್ಗೆ ಜೋರಕ್ಕೆ ಚಪ್ಪಾಳೆ. ಈಗ ಸ್ಕೋರ್ ದಿಗಂತ್ 2, ಸಂಜನಾ ಅವರು ಖಾತೆ ಓಪನ್ ಮಾಡಬೇಕು, 0 ಓಕೆ. ನೆಕ್ಸ್ಟ್ ಗೇಮ್ ಹೊಡೆದಿಗೆ ಐ ಥಿಂಕ್ ಶಿಲ್ ಡೂ ಇಟ್. ನೆಕ್ಸ್ಟ್ ಗೇಮ್ ಡೆಫಿನೆಟ್ ಆಗಿ. ಓಕೆ ಸಂಜನಾ ಅವರೇ, ಯಾವ ಫಿಲಮ್ ಮಾಡ್ತಿದ್ದೀರಾ ಈಗ? ಈಗ ರೆಬೆಲ್ ಆಗಲೇ ರಿಲೀಸಲ್ಲಿದೆ ಆದಿತ್ಯನ್ ಜೊತೆ. ರಾಜೇಂದ್ರ ಸಿಂಗ್ ಬಾಬು ಅಂಕಲ್ ಅದರ ಡೈರೆಕ್ಟರು. ಮತ್ತು ಬ್ಯಾಂಗ್ಳೂರ್ 23, ಚೆನ್ನೈ 28 ರೀಮೇಕ್ ಅದು. ಸೊ ಅದು ರಿಲೀಸಲ್ಲಿದೆ. ಮಂಡ್ಯ ಟು ಮುಂಬೈ ಅದು ರೇಣುಗುಂಟ ರೀಮೇಕ್ ಅದು ರಿಲೀಸಲ್ಲಿದೆ. ಹಾಗೆ ಫೈನಲಿ ಈಗ ಶೂಟ್ ಮಾಡ್ತಾ ಇರೋದು ಫಸ್ಟ್ ಸಿನಿಮಾ ಮೈ ಡಾರ್ಲಿಂಗ್, ಗೌರಿ ಶಕ್ಕಿ ಅವರ ನಿರ್ದೇಶಕದಲ್ಲಿ. ಸೊ ಈ 4 ಫಿಲ್ಮ್ಸ್ ಕನ್ನಡದಲ್ಲಿ ರಿಲೀಸಲ್ಲಿದೆ. ಇನ್ನೊಂದು ಮಲಯಾಳಮಲ್ಲಿ, ಇನ್ನೊಂದು ತೆಲುಗುನಲ್ಲಿದೆ. ಹಾಫ್ ಡಜನ್ ಫಿಲ್ಮ್. ಸುಸ್ತಾಗೋಯ್ತು ಕೇಳಿಸ್ಕೊಂಡು, ಸುಸ್ತಾಗೋಯ್ತು ತೆಲುಗುನಲ್ಲಿ ಅವನು ಟು ರಾಮನಾಯ್ಡು ಅವ್ರ ಬ್ಯಾನರ್. 7 ಫಿಲ್ಮ್. ನೋ 5th ಫಿಲ್ಮ್. 6th ಫಿಲ್ಮ್ ಇಸ್ ಮಲಯಾಳಮಲ್ಲಿ ಬದ್ರುಲ್ ಮುನೀರ್, ಹುಸ್ನುಲ್ ಜಮಾಲ್. ಎಷ್ಟು ಫಿಲ್ಮ್ ಆಯ್ತು ಒಟ್ಟು? 6. ನಾನು ಕೇಳು ಗಣೇಶ್, ಯಾವ್ಯಾವ ಫಿಲ್ಮ್ ಇದೆ ನಿಮ್ದು ಅಂತ? ಗಣೇಶ್ ಯಾವ್ಯಾವ ಸಿನಿಮಾ ಇದೆ ನಿಮ್ಮ ಹತ್ರ? ಖುಷಿಯಾಗಿ ಆಡಿಯೋಗೆ ರೆಡಿ ಇದೆ. ಬುಗ್ರಿ ಶೂಟಿಂಗ್ ಮಾಡ್ತಾ ಇದ್ದೆ. ಸ್ಟೈಲ್ ಕಿಂಗ್ ಆನ್ ದ ಫ್ಲೋರ್. ಯಾರು ಬಿಸಿ? ಇವರು ಸಂಜನಾ ಅವ್ರು ಬಿಸಿ. ಇಲ್ಲ, ಬಟ್ ನೀವು ಹೀರೋಸ್ ಜಾಸ್ತಿ ಕಷ್ಟಪಟ್ರೆ ನೀವು 45 ಡೇಸ್ ಶೂಟ್ ಮಾಡ್ತೀರಾ. ಹೀರೋಯಿನ್ಸ್ ಓನ್ಲಿ 15 ಡೇಸ್ ಶೂಟ್ ಮಾಡ್ಬೇಕಲ್ಲ, ಅದಕ್ಕೆ ನಾನು ಜಾಸ್ತಿ ಫಿಲ್ಮ್ ಮಾಡ್ಕೊಬಹುದು. ಅದಕ್ಕೆ 15 ಡೇಸ್ ವರ್ಕ್ ಮಾಡಿದ್ರು ಹುಡುಗರು ನಿಮ್ಮಿಂದನೇ ಬೀಳ್ತಾರಲ್ಲ ಜಾಸ್ತಿ ಅಲ್ವಾ ದಿಗಿ? ನಾನ್ ಬೀಳಲ್ಲಪ್ಪ, ನಾನ್ ಬೀಳಲ್ಲ. ನಾನು ಹುಡುಗರು ಕನ್ಸಿಡರೇ ಮಾಡಿಲ್ವಲ್ಲ ನಿನ್ನ. ಬೇಕಾಗಿತ್ತಾ? ಶಿ ಈಸ್ ಮೈ ಸಿಸ್ಟರ್. ಎನಿವೇಸ್, ಹೀಗೆ ಬ್ಯುಸಿ ಆಗಿರಿ ನೀವು. ಓಕೆ, ಆಲ್ ದ ಬೆಸ್ಟ್. ದಿಗಂತ್, ಪಂಚರಂಗಿಲಿ ಗಳು 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 ಅಂತ ಡೈಲಾಗ್ ಹೇಳಿ ಸಿಕ್ಕಾಪಟ್ಟೆ ಪಾಪ್ಯುಲರ್ ಆದ್ರಿ. ಈಗ ಗಳು 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 ಅಂತ ಎಷ್ಟು ಹೇಳ್ಬೋದು ಹೇಳಿ? ಶೂಗಳು 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 ಶೂಗಳು. ಇವ್ರಿಗೆ ಅದೇ ಕಾಣಿಸುತ್ತೆ ಆಮೇಲೆ, ಶೂಗಳು ಶೂಗಳು ಬೇರೆ ಶೂಗಳು. SSLCಗಳು, PUCಗಳು, CETಗಳು, ಎಂಜಿನಿಯರಿಂಗು, ಪಂಜಿನಿಯರಿಂಗು, ಹಲ್ಲು, ಕಿವಿ, ಮೂಗು, ಬಾಯಿ, ಡಾಕ್ಟರ್ಗಳು, ಕೈ ಬೀಸಿ ಕರೆದು ಕೆರದಲ್ಲಿ ಹೊಡೆಯುವ ಸಿಲೆಬಸ್ಗಳು, ಪಾಸು ಮಾಡಲು ಮನಸ್ಸೇ ಬಾರದ ಕೋರ್ಸುಗಳು, SSLCಗಳು. ಮತ್ತೆ ಹೇಳದೆ ಅದು ಗಳು 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 ಗಳು. ಮೆಮೊರಿ ಪವರ್ ಪರವಾಗಿಲ್ಲ. ಈಗ ಯು ಹ್ಯಾವ್ ಇಂಪ್ರೂವ್ಡ್ ಲಾಟ್. ಈಗ ನಾನೇನು ಹೇಳ್ತೀನಿ ಅಂದರೆ, ಕಿಂಗ್ಗಳು, ಕ್ವೀನ್ಗಳು, ಜಾಕ್ಗಳು, ಏಸ್ಗಳು, 10ಗಳು, ಸಂಜನಗಳು, ದಿಗತ್ಗಳು, ಮಿನಿಟ್ಗಳು, ಲೈಫ್ ಬಾಯ್ ಸೂಪರ್ ಮಿನಿಟ್ಗಳು, ಸೆಕೆಂಡ್ಗಳು, 60 ಸೆಕೆಂಡ್ಗಳು, ಟಿಕಗಳು, ಅಲ್ಲಿ ಗಣೇಶನ ಕಾಮೆಂಟ್ರಿಗಳು, ಕ್ಯಾಮ್ರಾಗಳು. ಓಕೆ, ನಿಮ್ಮ ಮುಂದಿನ ಆಟ ಯಾವುದು? ನಿಮ್ಮ ಮೆಮೊರಿಗೆ ಸಂಬಂಧಪಟ್ಟಿದೆ. ನೀಲಾಂಬರಿ, ಇವರಿಬ್ಬರ ಮುಂದಿನ ಆಟದ ನೀಲಿನಕ್ಷೆ, ಬ್ಲೂ ಪ್ರಿಂಟ್ ಪ್ಲೀಸ್. ಎಲ್ಲವೂ ಎಲಿಜಿಬಲ್ಸ್. ಎಕ್ಕ ರಾಜ ರಾಣಿ ನನ್ನ ಕೈಯೊಳಗೆ, ಇಡೀ ಮಣ್ಣು ನಿನ್ನ ಬಾಯೊಳಗೆ. ಈ ಮಾತು ಈ ಗೇಮಲ್ಲಿ ನಿಜಕ್ಕೂ ಅರ್ಥಹೀನ. ಒಂದಿಷ್ಟು ಇಸ್ಪಿಟ್ ಕಾರ್ಡ್ಗಳನ್ನು ಮಧ್ಯದ ಟೇಬಲ್ ಮೇಲೆ ಸಾರಾಸಗಟ್ಟಾಗಿ ಹರಬಿಡಲಾಗಿದೆ. ಆಟಗಾರ ಸುತ್ತಲೂ ಇರುವ ಟೇಬಲ್ಗಳ ಮೇಲೆ ಎಕ್ಕ ರಾಜ ರಾಣಿ ಗುಲಾಮ ಮತ್ತು 10 ಹೆಕ್ಕಿ ತೆಗೆದು ಜೋಡಿಸಬೇಕು. ತಲೆ ಉಪಯೋಗಿಸಿ ಒಂದೇ ಜಾತಿಯ 4 ಕಾರ್ಡ್ ಸೇರಿಸೋಕೆ ಇರೋದು 1 ಸೂಪರ್ ಮಿನಿಟ್, ಅಂದರೆ 60 ಸೆಕೆಂಡ್ಗಳು. ಈಗ ಅಲ್ಲಿ 20 ಕಾರ್ಡ್ಗಳಿದೆ. 10 ಜಾಕ್, ರಾಣಿ, ರಾಜ, ಏಸ್. ನಿಮ್ಮ ಸುತ್ತ 5 ಪುಟ್ಟ ಟೇಬಲ್ಗಳಿದೆ. ಸೊ ಒಂದೊಂದರಲ್ಲಿ ಒಂದೇ ಜಾತಿಯ ಕಾರ್ಡ್ಗಳಿರ್ಬೇಕು. 10 ಇದ್ರೆ 10 ಇರಬೇಕು, 4 ಜಾಕ್ ಇದ್ರೆ ಜಾಕೆ 4 ಇರಬೇಕು. ರೆಡಿ? ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. The game begins in 3, 2, 1. ಹೀಗೆ 45 ಸೆಕೆಂಡ್ಸ್ ಕೊಡೋ, ಸ್ವಲ್ಪ ಫಾಸ್ಟ್ ಮಾಡಬೇಕು.
failed. ರಾಣಿನ ಕೈಗೆ ಸಿಗಲಿಲ್ಲ. ಹ್ಞೂ ಯಾವಾಗಲೂ ಸಿಗಲ್ಲ ರಾಣಿ. ನೋಡಿ ನಮ್ಮ ದಿಗಂತ್ ಅವ್ರಿಗೆ ಮತ್ತೆ ಇನ್ನೊಂದು ರಾಣಿ ಕೈ ಕೊಟ್ಟಿದೆ. ಯಾಕಿದು ಕಷ್ಟ ಆಯ್ತು ಹುಡ್ಕೋದು. ರಾಣಿ ಹುಡ್ಕದ? ಅಮ್ಮ ರಾಣಿ ಹುಡುಕಿಟ್ಟಿದ್ದೀರಾ ದಿಗಂತ್ ಅವ್ರಿಗೆ? ಅವನೇ ಹುಡ್ಕೊಳ್ಳಿ ಅಂತ ಬಿಟ್ಟಿದೀವಿ ನಾವು ಹುಡುಕಿಲ್ಲ ಇನ್ನು. ಅಲ್ಲ ನಮ್ಮ ದಿಗಂತ್ ಹುಡುಕಿರೋ ವರ್ತಮಾನ ಏನಾದರೂ ಇದೆಯಾ, ಭವಿಷ್ಯ ಏನಾದರೂ? ಗೊತ್ತಿಲ್ಲಪ್ಪ ನಮ್ಗೇನು. ಹಾ ನಮ್ಗೇನು ಸರಿಯಾಗಿ ಗೊತ್ತಿಲ್ಲ. ಸ್ಮಾರ್ಟ್ ಫ್ಯಾಮಿಲಿ. ಹಿಂಗೆ ಹೇಳಿ ಅಂತ ಹೇಳಿ ಕಳ್ಸಿದೀನಿ. ಹಿಂಗೆ ಹೇಳಿ ಅಂತ ಹೇಳಿ ಕಳ್ಸಿದೀನಿ. ಹೌದಾ? ಹಿಂಗೆ ಹೇಳಿ ಅಂತ ಏನ್ ಹೇಳ್ಬಾರ್ದು ಅಂತ ಹೇಳಿದ್ರಮ್ಮ? ಏನು ಹೇಳಲಿಲ್ಲ ಅವನು. ಏನು ಹೇಳಿಲ್ಲ? ಏನು ಹೇಳಿ ಕನ್ಯಾಕ್ ಕೊಡ್ದ್ರಿ ನನಗೆ? ಏನು ಹೇಳಲಿಲ್ಲ ಅಂತ. ಸೊ ದಿಗಂತೆ ಹುಡ್ಕೊಂಡ್ರೆ ಏನು ಪ್ರಾಬ್ಲಮ್ ಇಲ್ಲ? ಏನು ಪ್ರಾಬ್ಲಮ್ ಇಲ್ಲ, ಅವನಾಗೆ ಹುಡ್ಕೊಳ್ಳಿ ಅಂತಾನೆ ಬಿಟ್ಟಿದೀವಿ. ಹುಡುಕ್ತೀನಿ, ಒಂದು 5 ನಿಮಿಷ ಟೈಮ್. ಇಲ್ಲ 5 ನಿಮಿಷ ಟೈಮಲ್ಲಿ ಹುಡುಕ್ತೀಯಾ? ಸ್ಟಾರ್ಟ್ ಮಾಡ್ತೀನಿ ಹುಡುಕಕ್ಕೆ. ಇದರಲ್ಲೇ ಗೊತ್ತಾಗುತ್ತೆ ನಮ್ಮ ದಿಗಂತು ಸ್ವಲ್ಪ ಹುಡುಕೋದ್ರಲ್ಲಿ ಲೇಟು ವೀಕು ಅಂತ. ಎಲ್ಲಿ ತಪ್ಪಾಯ್ತು ಅನ್ಸುತ್ತೆ ದಿಗಂತ್? ಒಂದ್ ಕಡೆ ಜಾಸ್ತಿ ಟೈಮ್ ತಗೊಂಡೆ, ಅಂದ್ರೆ ಕನ್ಫ್ಯೂಸ್ ಆಯ್ತು ಯಾವ ಕಾರ್ಡ್ ಎಲ್ಲಿಟ್ಟಿದ್ದೆ ಅಂತ. ಅವಾಗ ಟೈಮ್ ಇದಾಯ್ತಲ್ಲ. ಹೌದು. ಸೊ ನೋಡೋಣ ಸಂಜನಾ ಅವ್ರು ಹೇಗೆ ಮಾಡ್ತಾರೆ ಅಂತ. ಡನ್. ರೆಡಿ ಸಂಜನಾ ಅವರೇ? ರೆಡಿ. ಚಪ್ಪಾಳೆ. ಸಂಜನಾ ಅವರೇ, ಲೈಫಲ್ಲಿ ನೀವು ತುಂಬ ಸಾರ್ಟೆಡ್ ಅಂತ ಕೇಳಿದ್ದೀನಿ ನಾನು. ರಿಯಲಿ? ಯಾ, ಸಾರ್ಟೆಡ್. ಓಕೆ. ಪಕ್ಕ ಪ್ಲ್ಯಾನ್. ಓಕೆ. ಯಾವ್ದಾದ್ರು ಟವಲ್ ಇಲ್ಲಿಂದ ಎತ್ಕೊಂಡ್ರೆ ಮತ್ತೆ ಅಲ್ಲೇ ಇಡ್ತೀರಾ? ಹೌದು. ಆ ಥರನ ನೀವು? ಸ್ವಲ್ಪ ಪರ್ಫೆಕ್ಟ್. ಎಸ್. ಪರ್ಫೆಕ್ಟ್. ಎಸ್. ಸೊ ಈ ಗೇಮ್ ನಿಮಗೆ ಭಾಳ ಈಸಿ ಆಗ್ಬೋದು. ಗೇಮ್ ಅಂತೂ ಈಸಿ, ಟೈಮ್ ಲಿಮಿಟಲ್ಲಿ ಮಾಡೋದು ಒಂದು ದೊಡ್ಡ ಚಾಲೆಂಜು. ಬಟ್ ಆ ಚಾಲೆಂಜನ್ನು ತಗೊಳಕ್ಕೆ ರೆಡಿಯಾಗಿದ್ದೀನಿ. ನಾನು ಹೇಳ್ತೀನಿ ನಿಮಗೆ ಟೈಮಿಂಗ್, ನಾನು ಹೇಳ್ತೀನಿ. ಓಕೆ. ಓಕೆ ಓಕೆ. ಸೊ ನಾನು ನಿಮ್ಮ ತಾಯಿಯವ್ರನ್ನ ಮಾತಾಡಿಸ್ತೀನಿ ಈಗ. ಖಂಡಿತ. ಮೇಡಮ್ ಹಲೋ. ಹೆಲೋ. ಸಂಜನಾ ಅವರ ಮನೇಲಿ ತುಂಬ ಪರ್ಫೆಕ್ಟಾ? ಯಾ, ಆಲ್ಮೋಸ್ಟ್. ಆಲ್ಮೋಸ್ಟ್? ಆಲ್ಮೋಸ್ಟ್. ಹಾಗಾದ್ರೆ ಈ ಆಟ ಅವ್ರಿಗೆ ತುಂಬಾನೇ ಸುಲಭ ಆಗ್ಬೇಕು. ಐ ಥಿಂಕ್ ಸೊ. ಹೌದಾ? ಎಸ್. ಏನಾದ್ರು ಟಿಪ್ಸ್ ಕೊಡ್ತೀರಾ? ನಥಿಂಗ್, ಟೇಕ್ ಇಟ್ ಆಸ್ ಎ ಗೇಮ್. ಆರಾಮ್ಸೆ. ನೋ ಟೆನ್ಷನ್. ಎಂಜಾಯ್ ಅಂಡ್ ಡೂ ಇಟ್. ಓಕೆ. ಎಂಜಾಯ್ ದ ಗೇಮ್ಸ್. ನಿಮ್ಮ ತಾಯಿಯವರೇ ಹೇಳ್ತಿದ್ದಾರೆ. ಆಲ್ ದಿ ಬೆಸ್ಟ್. ಥ್ಯಾಂಕ್ಸ್. ಆಲ್ ದಿ ಬೆಸ್ಟ್. ಬಿ ಎ ಸ್ಪೋರ್ಟ್ಸ್ಮನ್ಶಿಪ್. ಸಂಜನಾ ಅವರೇ ರೆಡಿ? ಯಾ. The game begins in 3, 2, 1. ಕಾರ್ಡ್ ಬಿತ್ತು ಎತ್ತಿಡಿ. ಸಂಜನಾ ಅವರು ಓಡಾಡ್ತಿರೋದು ನೋಡ್ತಾ ಇದ್ರೆ ಒಂದೇ ಬೀದಿಯಲ್ಲಿ 4-5 ಜನ ಒಟ್ಟಿಗೆ ಓಡಾಡ್ತಿದಾರೇನೋ ಅನಿಸ್ತಾ ಇದೆ. ಮ್ಯಾಟ್ರಿಕ್ಸ್ ಫಿಲಮ್ ನೋಡಿದ್ರಲ್ಲ ಆ ಥರ. ಫಾಸ್ಟ್ ಫಾಸ್ಟ್ ಫಾಸ್ಟ್. 43 ಸೆಕೆಂಡ್ಸ್. ಫಾಸ್ಟ್ ಮಾಡ್ಬೇಕು ಸಂಜನಾ ಅವರೇ. Jack. 35 seconds. Fast, fast, fast. Please. Shit. ಕಾರ್ಡ್ ಜೋಡಿಸೋದ್ರಲ್ಲಿ ಸಂಜನಾ ಕ್ವೀನ್ ಖಾತೆ ಓಪನ್ ಮಾಡ್ತಾರಾ? We'll be right back. Life Boy Super Minute. Life Boy Super Minute. 35. 33. Jack. 70. 50. 30. 10. ಆಗಲ್ಲ ರೀ, ಆಗಲ್ಲ. Game failed. Digant. Sanjana. ತಪ್ಪಿದೆ. ಐ ಥಿಂಕ್ ನೀವು ತುಂಬಾ ಪ್ರೆಷರ್ ತಗೋತಾ ಇದ್ದೀರಾ. ಹೌದು, ಎಸ್ ಟ್ರೂ. ಗೇಮ್ನ ಗೇಮ್ ತರ ತಗೋತಾ ಇಲ್ಲ. ಇಂಡಿಯಾ ಪಾಕಿಸ್ತಾನ್ ಕ್ರಿಕೆಟ್ ಮ್ಯಾಚ್ ತರ ತಗೋತಾ ಇಲ್ಲ ಇಲ್ಲ. ಇಲ್ಲ, ಹಂಗಲ್ಲ. ದಟ್ 1 minute ಪ್ರಶ್ನೆ ಇದೆ, 3 minutes ಇದ್ದಿದ್ರೆ ಮಾಡ್ಬಿಡ್ತೇನೆ. ಅಂದ್ರೆ ಇವ್ರು ಇಂಡಿಯಾ ಕೇಳ್ತಿರೋದು, ಪಾಕಿಸ್ತಾನ ಹತ್ರ ಇಲ್ವೇ? ಅಂದ್ರೆ ಇವ್ರು ಕೇಳ್ತಿರೋದು ಪೂರ್ತಿ 1.5 ಗಂಟೆ ಎಪಿಸೋಡ್ಸ್ ಏನಿದೆ ಇವ್ರಿಗೆ 10 ಆಟ ಕೊಟ್ಬಿಟ್ಟು ನಾನು ಕೆಲ್ಸಕ್ಕೆ ರಿಸೈನ್ ಮಾಡಿ ದಿಗಂತ್ ಅವ್ರನ್ನು ನನ್ನ ಜೊತೆ ಕೂರ್ಸ್ಕೊಂಡು ಕಾಫಿ ಗ್ರೀನ್ ಕುಡ್ಕೊಂಡು ಟೀ ಕುಡ್ಕೊಂಡು ಆ ಥರನಾ? ಇಲ್ಲ, ದಿಗಂತ್ ಇವ್ರು ತುಂಬಾ ಸ್ಟ್ರೆಸ್ ಆಗಿದ್ದಾರೆ. ಸೂಪರ್ ಮಿನಿಟ್ ಬದಲು ಸೂಪರ್ 10 minute ಅಂತ ಒಂದು ಹೊಸ ಗೇಮ್ ಸ್ಟಾರ್ಟ್ ಮಾಡಿ. ಸೂಪರ್ 3 minutes, ಸೂಪರ್ 2 minute, 1.5 minute. This is enough. 30 seconds ಅಲ್ವಾ? ಹೌದು. ಓಕೆ, ನಿಮ್ಮ
ಸ್ಟ್ರೆಸ್ನ ಈಗ ನಾವು ಆಚೆ ತೆಗಿಬೇಕು. ನಾನು ದಿಗಂತ್ ಏನಿಲ್ಲ ಸಂಜನಾ, ಸುಮ್ಮನೆ ನಗ್ತಾ ಇರೋಣ. ರೆಡಿ ದಿಗಿ? 1 2 3 ಸ್ಟಾರ್ಟ್. ನೀವು ನಮ್ಮನ್ನ ನೋಡ್ತಾ ಇರ್ಬೇಕು, ದಿಗಿ ಇವ್ರನ್ನೇ ನೋಡಿ ನಗ್ತಾ ಇರ್ಬೇಕು. ರೆಡಿ? ನೋಡ್ರ ಇದು ಸ್ಟ್ರೆಸ್ ರಿಲೀಫ್. ಓಕೆ ಡನ್ ಡನ್. ನಕ್ಕಿದ್ರಾ? ಹೌದು. ಕೇಳಿಸ್ಲಿಲ್ಲ ನಿಮಗೆ? ನೀವು ನಗದ್ ನಮ್ಗೆ ಬಹಳ ಇಷ್ಟ ಆಗಿದೆ. ಎಲ್ಲರಿಗೂ ಇಷ್ಟ. ಲಾಫಿಂಗ್ ಸ್ಟಾರ್ ಅಂತ ನನಗೆ ಅವಾರ್ಡು ಬಂದಿದೆ. ಹೌದಾ? ಸ್ಟ್ರೆಸ್ ಹೋಯ್ತಾ? ಯಾ ಐ ಆಮ್ ಫೈನ್. ಯು ಆರ್ ಫೈನ್? ಯಾ. ಓಕೆ, ಜೋರ್ ಚಪ್ಪಾಳೆ ಲಾಫಿಂಗ್ ಸ್ಟಾರ್ ಸಂಜನಾ ಅವರಿಗೆ. ಈಗ ಸ್ಕೋರ್ ದಿಗಂತ್ 2, ಸಂಜನಾ ಅವ್ರು ನಿಮ್ದೆಷ್ಟು? ಇನ್ನ ಸ್ಟಾರ್ಟ್ ಆಗ್ಬೇಕಿದೆ ಸ್ಕೋರು. ಸೊ ಎಷ್ಟು ನೀವೇ ಹೇಳ್ಬಿಡಿ. ಅಷ್ಟೇ ಇದೆ. ಎಷ್ಟು? ಅಷ್ಟೇ ಎಷ್ಟಿತ್ತು ಅಷ್ಟೇ ಇದೆ. ಎಷ್ಟಿತ್ತು? ಎಷ್ಟಿತ್ತು ಅಷ್ಟೇ ಇದೆ. ನಿಮಗೆ ಸ್ಟ್ರೆಸ್ ಆದ್ರೆ ಏನ್ ಮಾಡ್ತೀರಾ ದಿಗಂತ್? ಗೇಮ್ಸ್ ಆಡ್ತೀನಿ. ಗೇಮ್ಸ್, ವಿಡಿಯೋ ಗೇಮ್ಸ್ ಆ ಥರದ್ದು. ಅದು ಬಿಟ್ಟು ಇಲ್ಲಾಂದ್ರೆ ಬೈಕ್ ಗೀಗ್ ರೈಡು ಆ ಥರ. ಆಮೇಲೆ ಅಷ್ಟೇ. ಇನ್ನೆಷ್ಟು ಅಷ್ಟೆಲ್ಲ ಸ್ಟ್ರೆಸ್ಸೇ ಆಗಲ್ಲ ನನಗೆ. ಫಸ್ಟ್ ಆಫ್ ಆಲ್ ಸ್ಟ್ರೆಸ್ಸೇ ತಗೊಳ್ಳಲ್ಲ, ಬರೀ ಕೊಡೋದಷ್ಟೇ. ನೋಡಿ ಸಂಜನಾ ಅವ್ರಿಗೆ ಎಷ್ಟು ಸ್ಟ್ರೆಸ್ ಕೊಟ್ಟಿದ್ದೀರಾ ನೀವು. ಈಗ ರಿಲ್ಯಾಕ್ಸ್ ಆಗಿದ್ದಾರೆ ಅವರು. ಈಗ ನಾನು ರಿಲ್ಯಾಕ್ಸ್ ಮಾಡ್ದನಪ್ಪ. ನಿಜ. ನಮ್ಮ ಸಂಜನಾ ಅವರ ಹಾಗೂ ದಿಗಂತ್ ಅವರ ಮುಂದಿನ ಆಟ ಯಾವುದು? ನೀಲಿ ನಕ್ಷೆ, ಬ್ಲೂ ಪ್ರಿಂಟ್ ಪ್ಲೀಸ್. ಕವರ್ ಸ್ಟೋರಿ. ಸೊಳ್ಳೆ ಬತ್ತಿ ಹೋಗಿ ಕಾಯಿಲ್ ಬಂತು, ಸಿರಪ್ ಹೋಗಿ ಸಿರಿಂಜ್ ಬಂತು, ಹಾಗೆ ಗ್ರಾಮ್ ಫೋನ್ ಹೋಗಿ ಸಿಡಿ ಬಂತು. ಅದೇ ಸಿಡಿ ತುಂಬಿರುವ ಕವರ್ಗಳನ್ನು ಮೇಜಿನ ಮೇಲೆ ಮೋಜುಗಾರನಂತಿರುವ ಆಟಗಾರ ಯು ಆಕಾರದಲ್ಲಿ ಜೋಡಿಸಬೇಕು. ನಂತರ ಒಂದು ಸೈಡ್ನಿಂದ ಸಾಲುಗಟ್ಟಿರುವ ಸಿಡಿ ಕವರ್ಗಳನ್ನು ತಳ್ಳಬೇಕು. ಒಂದಕ್ಕೊಂದು ಉರುಳಿಸಿ ಕೊನೆಗಿರುವ ಸಿಡಿ ಕವರ್ ಅನ್ನು ಮೇಜಿನ ಕೆಳಗಿರೋ ಟಬ್ ಒಳಗೆ ಬೀಳಿಸೋಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ಸಂಜನಾ ಅವರೇ, ನೀವು ಮೊದಲನೇ ಸಿಡಿ ಪ್ಲೇಯರ್ ತಗೊಂಡಿದ್ದು ಯಾವಾಗ? ಕಾಲೇಜ್? ಆಕ್ಚುಲಿ ನೋ, ಐ ರಿಮೆಂಬರ್ 11th ಸ್ಟ್ಯಾಂಡರ್ಡ್ ಅಲ್ಲಿ ಇದ್ದೆ. ಆ ರೇಡಿಯೋಸ್ ಇತ್ತಲ್ಲ, ಆ ರೇಡಿಯೋಸ್ ಹೋಗ್ಬಿಟ್ಟು ಆ ಡಿಸ್ಕ್ ಮೆನ್ ಅಂತ ಒಂದು ಟ್ರೆಂಡ್ ಬಂದಿತ್ತು. ಆ ಡಿಸ್ಕ್ ಮೆನ್ ಹಿಂಗ್ ಹಾಕೊಂಡ್ಬಿಟ್ಟು ಅದಕ್ಕೆ ಒಂದು ಹೆಡ್ಫೋನ್ಸ್ ಹಾಕೊಂಡ್ಬಿಟ್ಟು, ಓ ನನ್ನ ಹತ್ರ ಡಿಸ್ಕ್ ಮೆನ್ ಇದೆ ಅಂತ ಎಲ್ಲರೂ ತೋರಿಸ್ಕೊಂಡ್ಬಿಟ್ಟು ಆ ಡಿಸ್ಕ್ ಮೆನ್ ಇಟ್ಕೊಳ್ಳೋದೇ ನಮ್ಮ ಹತ್ರ ಒಂದು ಒಳ್ಳೆ ಫ್ಯಾಷನ್ ಇತ್ತು. ಐ ಥಿಂಕ್ ಐ ವಾಸ್ ಇನ್ ಮೈ 11th ಸ್ಟ್ಯಾಂಡರ್ಡ್. ಸೊ ಈಗ ಅದೇ ಥರ ಆ ಸಿಡಿ ಕವರ್ಗಳನ್ನ ಜೋಡಿಸಿ ಗೆದ್ದು ನಾನು ಗೆದ್ದೆ ಅಂತ ತೋರಿಸ್ಬೇಕು. I'll try. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. The game begins in 3, 2, 1. ಇವರು ಆ ಸಿಡಿ ಕವರ್ಗಳನ್ನ ನೀಟಾಗಿ ಜೋಡಿಸೋದು ಪ್ರೆಸ್ ಅವ್ರು ಏನಾದರೂ ನೋಡಿದ್ರೆ ಒಂದು ಒಳ್ಳೆ ಕವರ್ ಸ್ಟೋರಿ ಮಾಡ್ಬಿಟ್ಟಿರೋರು. 40 seconds. ಟೆನ್ಷನ್ ಮಾಡ್ಕೋಬೇಡಿ, ಆರಾಮಾಗಿ 29 seconds. ಬೇರೆದಿಡಿ. 20 seconds. ಈ ಜನ್ಮದಲ್ಲಿಲ್ಲ, ಸೀಸನ್ 2 ಬಂದ್ಬಿಡ್ತೀನಿ. 5. ಗೇಮ್ ಫೇಮ್. ಸೀಸನ್ 2 ಸೂಪರ್ ಮಿನಿಟ್ ಸೂಪರ್ ಆಗಿರುತ್ತೆ. ಅವಾಗ ತನಕ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದ್ಬಿಡ್ತೀನಿ. ಪ್ರಾಕ್ಟೀಸ್ ಮಾಡದೆ ಬಂದ್ರೆ ಇದೇ ಆಗೋದು, ಕರ್ಮ ಕಾಂಡ. ಸೊನ್ನೆನೇ ಇರೋದು ಕರ್ಮ ಕಾಂಡ. ಇಲ್ಲ ಏನ್ ಗೊತ್ತಾ ಸಂಜನಾ ಅವ್ರೆ, ನೀಟಾಗಿ ನಿಲ್ಸಿ ಆಮೇಲೆ ಸಿಡಿ ಕವರ್ನ ಹೊಡೆದು ನೀವು ಆ ಕಡೆ ಬೀಳಿಸ್ಬೇಕು. ಈ ಸಿಡಿ ಕವರ್ಗಳು ಅದೇ ಹಾಡು ಹೇಳ್ಕೊಂಡು ಅದೇ ಬೀಳ್ತಾ ಇತ್ತು. ಹೌದು. ಓಕೆ, ಈಗ ನಮ್ಮ ದಿಗಂತ್ ಹೇಗೆ ಆಡ್ತಾರೆ ಅಂತ ನೋಡ. ಜೋರಾಗಿ ಚಪ್ಪಾಳೆ. ದಿಗಂತ್ ಅವರೇ, 60 ಸೆಕೆಂಡ್ ಇದೆ. ಒಂದು ಸಿಡಿ ಆದ್ರೂ ಬುಟ್ಟಿಗೆ ಬೀಳ್ಬೇಕು. ನಮ್ಮ ದಿಗಂತ್ ಅವರ ಅದೃಷ್ಟ ಹೇಗಿದೆ, ಬುಟ್ಟಿ ಅದೃಷ್ಟ ಹೇಗಿದೆ, ಸಿಡಿ ಅದೃಷ್ಟ ಹೇಗಿದೆ ನೋಡೇ ಬಿಡೋಣ. ರೆಡಿ ದಿಗಿ? The game begins in 3, 2, 1.
ದಿಗಂತ್ ಅವರು ಚಟುವಟಿಕೆಯಿಂದ CD ಬಾಕ್ಸ್ನ ನಿಲ್ಲಿಸ್ತಾ ಇದ್ದಾರೆ. ಓ ಬಿದ್ದೋಯ್ತು. ಕಾನ್ಸಂಟ್ರೇಟ್ ದಿಗೆ. ವೆರಿ ಗುಡ್. 35 seconds to go ದಿಗೆ. $28 seconds. 25 ದಿಗೆ. ಸ್ಲೋ ದಿಗೆ. ಮೆಲ್ಲುಗೋ. ಅದಕ್ಕೆ ಹೇಳಿದ್ದು ಸ್ಲೋ ಅಂತ. ರೆಡಿ ರೆಡಿ. 19. ಬೇಗ ಬೇಗ ಕಣ ಬೇಗ. 10 ಕಮ್ ಕಮ್. 5 4 ಗೇಮ್ ಫೇಲ್. ದಿಗಂತ್ 2, ಸಂಜನಾ 0. ಅದಕ್ಕೆ ಮೆಲ್ಲುಗೆ ಅಂತ ಹೇಳಿದ. ಈ ಆಟನು ಇಬ್ಬರು ಮುಗಿಸ್ಲಿಲ್ಲ. ಅಲ್ಲಿಗೆ ಸ್ಕೋರ್ ದಿಗಂತ್ 2, ಸಂಜನಾ ಇನ್ನು ಖಾತೆ ಓಪನೇ ಮಾಡಿಲ್ಲ. ಓಪನ್ ಮಾಡಬೇಕು. ನಾನು ನೀವು ಖಾತೆ ಓಪನ್ ಮಾಡಲ್ಲ, ಎಲ್ಲಿ ನೋಡ್ಬೇಕಂತ ಅರ್ಥ ಆಗ್ತಲ್ಲ. ಅದಕ್ಕೆ ನಿಮ್ ಹಿಂದೆನೆ ಅದಕ್ಕೆ ನಾನು ಬೆನ್ಯಾಕ್ ನೋಡ್ತೀರಾ ನೀವು? ಕ್ಯಾಮ್ರಾಗೆ ತೋರಿಸಿ. ಇಲ್ಲ ಇಲ್ಲ. ದಿಗಂತ್ ಗೋಲಿ ಎಷ್ಟಿಷ್ಟ? ತುಂಬಾ ಇಷ್ಟ. ನೀವು ಓನ್ಲಿ ವಾಲಿಬಾಲ್. ವಾಲಿಬಾಲ್ ಅಷ್ಟು ದೊಡ್ಡ ಗೋಲಿ. ಅಷ್ಟು ದೊಡ್ಡ ಗೋಲಿ. ಗೋಲಿ ವಿಷಯ ಬಿಟ್ಟಾಕಿ ಸಂಜನಾ ಅವರೇ, ನಿಮಗೆ ದ್ರಾಕ್ಷಿ ರಸ ಎಷ್ಟಿಷ್ಟ? ವೈನ್ ಅಷ್ಟಿಷ್ಟ ಇಲ್ಲ, ಬಟ್ ಎಸ್. ದಿಗಂತ್ ಅವರೇ ಕೇಳ್ಬೇಕಾ ಬೇಡ ಅಂತನಾ? ಹೆಂಗ್ ಕೇಳೋದು ಅಂತ ನಾನು ಅಂತ ಏನು ಇಷ್ಟ ಇಲ್ಲ. ಅದು ಎಕ್ಸ್ಪೆಕ್ಟೆಡ್ ಆನ್ಸರ್. ಯಾ ವೈನ್ ಎಲ್ಲ ಅದೊಂಥರ ಫ್ಯಾಟ್ನಿಂಗ್. ನಾಟ್ ಫ್ಯಾಟ್ನಿಂಗ್, ಇಟ್ಸ್ ಲೇಡೀಸ್ ಡ್ರಿಂಕ್. ಮತ್ತು ನಾನು ಲೇಡೀಸ್ ಅಂದ್ಬಿಡ್ಬೇಡ. ನಾನು ಅಲ್ಲಿಗೆ ಬರ್ತೀನಿ. ಗೊತ್ತಿತ್ತು ಬುಡಕ್ಕೆ, ಅದಕ್ಕೆ ಹೇಳ ಬೇಡ ಅಂತ. ನೀವೇ ಇಷ್ಟ. ಓಕೆ. ಗೋಲಿ ಮತ್ತು ವೈನ್ ಯಾಕೆ ಈ ವಿಷಯ ತೆಗೆದೇ ಗೊತ್ತಾ? ಮುಂದಿನ ಆಟದ ಬ್ಲೂ ಪ್ರಿಂಟ್ ನೋಡಿ ನಿಮಗೆ ಗೊತ್ತಾಗುತ್ತೆ. ನೀಲಾಂಬರಿ, ಇವರಿಬ್ಬರ ಮುಂದಿನ ಆಟದ ನೀಲಿನಕ್ಷೆ ಬ್ಲೂ ಪ್ರಿಂಟ್ ಪ್ಲೀಸ್. ವೈನ್ ಡಿಂಗ್ ಶಾಪ್. ವಿಸ್ಕಿ ಲಿವರ್ ಕಿಲ್ಲರ್ ಆದ್ರೆ ವೈನು ಬ್ಲಡ್ ಪ್ಯೂರಿಫೈಯರ್ ಅಂತ ಕೆಲವರು ನಂಬಿದ್ದಾರೆ. ಅದೇ ವೈನ್ ಗ್ಲಾಸ್ಗಳನ್ನು ಉಲ್ಟಾ ಇಡಲಾಗಿದೆ. ಟೇಬಲ್ ಮೇಲಿರೋ ಗೋಲಿಗಳು ಗ್ಲಾಸ್ ಒಳಗೆ ಲಾಕ್ ಆಗುವಂತೆ ಮೊದಲು ಅದನ್ನು ಅಲ್ಲಾಡಿಸಬೇಕು. ಹಾಗೆ ಅಲ್ಲಾಡಿಸುತ್ತಾ ಒಂದು ಟೇಬಲ್ನಿಂದ ಇನ್ನೊಂದು ಟೇಬಲ್ಗೆ ಗೋಲಿಗಳನ್ನು ವರ್ಗಾವಣೆ ಮಾಡಬೇಕು. ಇದನ್ನು ಮಾಡೋಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ದಿಗಂತ್, ಗೋಲಿನ ಒಂದು ಕೈಲಿ ಇಟ್ಕೋಬೋದು, ಇನ್ನೊಂದು ಕೈಲಿ ಗ್ಲಾಸ್ನ ಇಟ್ಕೊಂಡು ಆ ಗ್ಲಾಸಲ್ಲೇ ರೊಟೇಟ್ ಮಾಡ್ತಾ ಆ ಮಾರ್ಬಲ್ನ ಈ ಕಪ್ಪಲ್ಲಿ ಹಾಕಬೇಕು. ಯಾರು ಹೆಚ್ಚು ಮಾರ್ಬಲ್ಗಳನ್ನ ಈ ಕಪ್ಪಲ್ಲಿ ಹಾಕ್ತಾರೋ ದೇ ಆರ್ ದ ವಿನ್ನರ್ಸ್. ರೆಡಿ? ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. The game begins in 3, 2, 1. ಮಿಸೈಲ್. ಒಂದು. ಅಬ್ಬಬ್ಬಬ್ಬಬ್ಬ, ನೋಡಿ ನಮ್ಮ ದಿಗಂತು ಎಷ್ಟು ವೈನ್ ಆಗಿ ಒಂದು ಗೋಲಿನ ಆ ವೈನ್ ಗ್ಲಾಸಲ್ಲಿ ಎಷ್ಟು ಚೆನ್ನಾಗಿ ತಿರುಗಿಸಿ ಹಾಕ್ತಿದ್ದಾರೆ ಅಂತ. ಮಿಸೈಲ್. 30 ಸೆಕೆಂಡ್ಸ್ಗೆ 2. ಗಿರ್ಗಿರ ತಿರುಗಿಸಿ ಸರ್ಸರನೆ 3ನೇ ಪಾಯಿಂಟ್ ತಗೋತಾರ ದೂದ್ ಬೇಡ. We'll be right back. Life Boy Super Minute. Life Boy Super Minute. Ten seconds to go. Dige. Oh, bega. Game complete.
Minute Super, Minute Super, Minute Super, Minute Super, Minute Super, Minute Super, Minute. ಸಂಜನಾ ಅವ್ರಿಗೆ 3 ಸಾಕು. So mean. ಅವ್ರಿಗೆ 3 ಸಾಕ. ಡೈರೆಕ್ಟರ್ ಸರ್ ನೆಕ್ಸ್ಟ್ ಟೈಮ್ ಪ್ಲೀಸ್ ನನಗೆ ಹೀರೋ ಜೊತೆ ಕಾಂಪಿಟೇಷನ್ ಕಳಿಸ್ಬೇಡಿ ನಾನು 100 ಸಲ ಹೇಳಿದ್ದೆ. ಸಂಜನಾ ಅವರೇ, ನಾವು ಅಷ್ಟೇ ಹೀರೋಯಿನ್ ಅಂತ ನಿಮ್ ಜೊತೆ ಹಾಕಿರೋದು. ಹೀರೋಯಿನ್ ಅಂದ್ರೆ ಮೂವಿಯಲ್ಲಿ ಹಾಕೊಳ್ಳೋಣ, ಇಲ್ಲೆಲ್ಲ ಬೇಕಾಗಿಲ್ಲ ನಿಜವಾಗ್ಲೂ. ಅಂದ್ರೆ ದಿಗಂತ್ನ ನಾವು ಹೀರೋಯಿನ್ ಆಗಿ ಮೂವಿಲಿ ಹಾಕೋಬೇಕಾ? ಹೌದು, ಮೂವಿಯಲ್ಲಿ ಹಾಕೊಂಡ್ರೆ ಒಳ್ಳೇದು, ಬಟ್ ಯು ನೋ ಮೂವಿಯಲ್ಲಿ ಹಾಕೊಂಡು ನಾಟ್ ದೀಸ್ ಗೇಮ್ಸ್. ಹಾ ಅಲ್ಲ, ಬುಡಕ್ಕೆ ಬಂದ್ರಲ್ಲ. ಬುಡಕ್ಕೆ ಮೀನ್ಸ್ ಕಮಿಂಗ್ ಟು ದ ರೂಟ್. ಅಂದ್ರೆ ಇಟ್ಸ್ ಗುಡ್ ಆಸ್ ಅ ಹೀರೋಯಿನ್ ಬಿಕಾಸ್ ವಿ ಕ್ಯಾನ್ ಪರ್ಫಾರ್ಮ್ ದೇರ್. ದಿಸ್ ಇಸ್ ಸೋ ಕ್ರೇಜಿ. ಹೌದಾ? ಹೌದು. ಬಟ್ 3 ಗೋಲಿ ಹಾಕಿದ್ದಾರೆ. 3 ಹಾಕಿದ್ರು 1 ಪಾಯಿಂಟ್ ನಿಮಗೆ. ಓಕೆ. 2 ಹಾಕಿದ್ರೆ ದಿಗಂತ್ಗೆ 1 ಪಾಯಿಂಟ್. ಓಕೆ, ಕ್ಲಿಯರ್? ರೆಡಿ? ಯಾ. ಸೊ ನೋಡೋಣ ಬನ್ನಿ, ನಮ್ಮ ದಿಗಂತ್ ಅವರು 3 ಹಾಕಿದ್ದಾರೆ. ಸಂಜನಾ ಅವ್ರು ಎಷ್ಟು ಹಾಕ್ತಾರೆ ಅಂತ. ಜೋರ್ ಚಪ್ಪಾಳೆ. ನೀವು ಹಾಕೋ ಮಾರ್ಬಲ್ಲು ಅದರೊಳಗೆ ಇರಬೇಕು. ಓಕೆ. ಪಿಚ್ ಬಿದ್ದು ಬೌನ್ಸ್ ಆಗಿ ಹೊರಗೆ ಬಂದ್ರೆ ಓಕೆ. ಓಕೆ, ರೆಡಿ? ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. The game begins in 3, 2, 1. ಓ, ನಾಟ್ ಬ್ಯಾಡ್. ಬೇಕಾದಷ್ಟು ಟೈಮ್ ಇದೆ. ಅಯ್ಯಯ್ಯೋ, ಅದು ಆ ಥರ ಲಿಫ್ಟ್ ಮಾಡಬೇಡಿ. ಅಲ್ಲಿ ಹೇಗೆ ಎತ್ಕೋತಿರೋ ವ್ಯಾಕ್ಯೂಮಲ್ಲಿ ಅದೇ ಥರ ಗೋ ಲೈಕ್ ದಟ್ ಓನ್ಲಿ, ಗೋ ಲೈಕ್ ಅದೇ ಥರ ಹೋಗಿ. ಕ್ರಾಸ್ ಮಾಡಬೇಡಿ. ಅವ್ರು ಹೀಗೆ ಹೋಗ್ತಿಲ್ಲ, ಹೀಗೆ ಕ್ರಾಸ್ ಮಾಡ್ತಾ ಇದ್ದಾರೆ. 32 seconds. Very 25 seconds. Very good, Sanjana. Very good. Oh, 70. ನಾನು ಹೇಳಿಲ್ಲ, ಕಾನ್ಫಿಡೆನ್ಸ್ ಇದೆ. Come on, go, don't give up. 7. ಗೇಮ್ ಫೇಮ್. ದಿಗಂತ್ 3, ಸಂಜನಾ 0. ಸಂಜನಾ ಅವರೇ, ಇಲ್ಲಿವರೆಗೂ ತಾಂಬಂದಿರೋ ಒಂದು ಮಾರ್ಬಲ್ನ ಹೇಗೆ ಬಿದ್ದೋಯ್ತು? ಅದು ಹಂಗೆ ಬಿದ್ದೋಯ್ತು. ಎಸ್. ಎನಿವೇಸ್, ಜೋರಾಗಿ ಚಪ್ಪಾಳೆ ಸಂಜನಾ ಅವರಿಗೆ. ಈಗ ಸ್ಕೋರ್ ದಿಗಂತ್ 3, ಸಂಜನಾ ಖಾತೆ ಓಪನ್ ಮಾಡಬೇಕು. ಥ್ಯಾಂಕ್ ಯು. ಸೊ ನೆಕ್ಸ್ಟ್ 3ರಲ್ಲಿದ್ದಾರೆ ದಿಗಂತ್. ಇನ್ನೊಂದು ತಗೊಂಡ್ಬಿಟ್ರೆ ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡ್ತಾರೆ. ಹೊರಟೋಗ್ಲಿ. ಇಲ್ಲ, ಈ ಸೂಪರ್ ಮಿನಿಟಲ್ಲಿ ಏನಾಗಿದೆ ಅಂದರೆ 3-0 ಇದ್ದಾಗಲೂ ಕೂಡ 0 ಇರೋರು 4ಕ್ಕೆ ಹೋಗಿದ್ದಾರೆ, 3ರಲ್ಲಿರೋರು 3ರಲ್ಲೇ ಉಳ್ಕೊಂಡಿದ್ದಾರೆ. ಸೊ ಲೆಟ್ ಅಸ್ ಸಿ ಏನಾಗುತ್ತೆ ಅಂತ. ನೆಕ್ಸ್ಟ್ ಗೇಮ್ ವಿಲ್ ಡಿಸೈಡ್ ಎವ್ರಿಥಿಂಗ್. ಡನ್, ಲೆಟ್ಸ್ ಸಿ. ಐಲ್ ಟ್ರೈ. ಈಗ ಇದಕ್ಕೆ ಸಂಬಂಧ ಇಲ್ದಿರೋ ಒಂದು ಪ್ರಶ್ನೆ, ನಿಮ್ಮ ಜೀವನದಲ್ಲಿ ಡೋರ್ ಕೀ ಎಷ್ಟಲ್ಲಿ ಕಳೆದಾಕೊಂಡಿದ್ದೀರಾ? ಕಳ್ದಾಕಿದ್ ಕಮ್ಮಿ, ಮುರ್ದಾಕಿದ್ ಜಾಸ್ತಿ. ಕೀನೇ ಮುರಿದಾಕಿದ್ದೀರಾ ನೀವು? ಇಲ್ಲ, ಸಮ್ಟೈಮ್ಸ್ ಕೀ ಜಾಮ್ ಆಗೋಗುತ್ತಲ್ಲ, ಸೊ ಅವಾಗ. ದಿಗಿ, ನೀವು ಕೀ ಹಾಕಿ ಸಿಕ್ಕಾಕೊಂಡಿದ್ದೀರಾ ಇಲ್ಲ ಕೀ ಕಳ್ಕೊಂಡಿದ್ದೀರಾ? ಕೀ ಕಳೆದಿದ್ದೀನಿ, ಸುಮಾರು ಕೀ ಕಳ್ಕೊಂಡಿದ್ದೀರಾ. ಈ ಕೀ ಬಗ್ಗೆ ಯಾಕೆ ಕೇಳಿದೆ ಅಂದರೆ, ನಿಮ್ಮ ಮುಂದಿನ ಆಟ ಇರೋದು ಅದೇ ಕೀ ಜೊತೆ. ನಿಮ್ಮಿಬ್ಬರ ಮುಂದಿನ ಆಟದ ನೀಲಿನಕ್ಷೆ ಬ್ಲೂ ಪ್ರಿಂಟ್ ಪ್ಲೀಸ್. ಜಾನಕಿ ರಾಮ. ಕೀಲಿಕೈ ಇರೋದು ವಸ್ತುಗಳನ್ನು ಜೋಪಾನ ಮಾಡಿ ಇಡೋಕೆ. ಅದೇ ಕೀಲಿಕೈಯನ್ನು ಎದುರಿಗೆ ಇರೋ ನೀರು ಕುಡಿಯೋ ಗ್ಲಾಸ್ ಒಳಗೆ ಹಾರಿಸಬೇಕು. ಟೇಬಲ್ನ ತುದಿಗೆ ಒಂದು ಕೀಲಿಕೈ ಇಟ್ಟು ಇನ್ನೊಂದು ಕೀಲಿಕೈಯಿಂದ ಅದನ್ನು ತಟ್ಟಿ ಹಾರಿಸಬೇಕು. ಇಲ್ಲಿ ಆಟಗಾರನಿಗಿರುವ ಸಮಯ 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡ್ಗಳು. ಸಂಜನಾ, ಕೀ ಮುರಿದಾಕ್ಬಾರ್ದು, ಗ್ಲಾಸ್ ಒಳಗಡೆ ಹಾಕ್ಬೇಕಷ್ಟೇ. ರೆಡಿ? ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್, ಅಂದ್ರೆ ಸೂಪರ್ ಮಿನಿಟ್. The game begins in 3, 2, 1. ಓ, ಕೀ ಹಾರಿಸೋದಕ್ಕೆ ಹೊಸ ಟೆಕ್ನಿಕ್ಗಳನ್ನೆಲ್ಲ ನಮ್ಗೆ ಹೇಳ್ಕೊಡ್ತಿದ್ದಾರೆ ಸಂಜನಾ. ಅಂದ್ರೆ ಕೀ ಹಾರ್ತಾನೆ ಇಲ್ಲ, ಬೀಳ್ತಾ ಇದೆ. ಕೋಪಕ್ಕೆ ಎಲ್ಲಿ ಕೀ ಮುರಿದಾಕ್ಬಿಡ್ತಾರೋ ಅಂತ ಭಯ ಆಗ್ತಾ ಇದೆ ನಮಗೆ.
hard, man. ಬೇರೆ ಕೀ ಟ್ರೈ ಮಾಡಿ. ಓ ಬೇರೆ ಕೀ ಟ್ರೈ ಮಾಡಿ. ಯಾವ ಕೀ ಟ್ರೈ ಮಾಡಿದ್ರು ಅಷ್ಟೇ ಅನ್ಸುತ್ತೆ ನನಗೇನು. ಗೇಮ್ ಫೇಮ್. ನಾನು ಕಾಮಿಡಿ ಶೋಕ್ ಬಂದಿದ್ದ ಸೂಪರ್ ಮಿನಿಟ್ ಬಂದಿದ್ದ ನನಗೆ ನನ್ನ ಹಾಗೆ ಗೊತ್ತಾಗ್ತಾ ಇಲ್ಲ. ಇಟ್ಸ್ ವೆರಿ ಹಾರ್ಡ್. ಐ ಟ್ರೈಡ್. ಬ್ಯಾಡ್ ಲಕ್. ನೋ ನಾಟ್ ಬ್ಯಾಡ್ ಲಕ್. ಇಟ್ಸ್ ಓಕೆ. ನನಗೆ ಪ್ರಾಕ್ಟೀಸ್ ಇಲ್ಲ, ಬಂದಿಲ್ಲ. ಇಟ್ಸ್ ಓಕೆ. ಅವ್ರಿಗೆ ಪ್ರಾಕ್ಟೀಸ್ ಇದೆ, ಅವ್ರು ಗೆಲ್ತಾರೆ. ಓಕೆ. ದಿಗಂತ್ ಕೆಲಸನ ಬಹಳ ಸಿಂಪಲ್ ಆಗಿ ಮಾಡಿಕೊಟ್ಬಿಟ್ಟಿದ್ದಾರೆ ಸಂಜನಾ ಅವರು. ದಿಗಂತ್ ಒಂದು ಕೀ ಹಾಕಿದ್ರೆ ಸಾಕು, ಸೆಕೆಂಡ್ ರೌಂಡ್ಗೆ ಎಂಟ್ರಿ ಆಗ್ಬಿಡ್ತಾರೆ, ಕ್ವಾಲಿಫೈ ಆಗ್ಬಿಡ್ತಾರೆ. ಆರ್ ಯು ರೆಡಿ ದಿಗಂತ್? I love my opponent. You love your opponent. He is my friend. ನಾನು ಅವ್ರಿಗೋಸ್ಕರ ಸೋಲಕ್ಕಾಗಲ್ವಾ? ಸೋಲ್ಲೇಬೇಕು. ಫ್ರೆಂಡ್ಗೋಸ್ಕರ. ಸ್ನೇಹಿತೆ ಅಂದ್ರೆ ಫಸ್ಟ್ ಸ್ನೇಹಿತೆ ಗೆಲ್ಬೇಕು, ಅದಾದ್ಮೇಲೆ ನಾವು. ಕೇಳ್ದೇನ ದಿಗಂತ? ಫಸ್ಟ್ ಸ್ನೇಹಿತೆ ಅಂದ್ರೆ ಸ್ನೇಹಿತೆ ಗೆಲ್ಲಕ್ ತರ ನೋಡ್ಕೋಬೇಕಂದ್ರೆ. ಹೌದು, ಅಂದ್ರೆ ಬೆಸ್ಟ್ ಫ್ರೆಂಡ್ಸ್ ಅಂದ್ರೆ ಬೆಸ್ಟ್ ಫ್ರೆಂಡ್ಸ್ ಫಸ್ಟ್ ಗೆಲ್ಬೇಕು ಲೈಫಲ್ಲಿ ಅಂತ ನಾವೆಲ್ಲ ನೋಡ್ಕೊಳ್ಳಿ. ಸ್ನೇಹಿತೆ ಆಗಿದ್ರೆ ಸ್ನೇಹಿತೆ ಗೆಲ್ಲ ತರ ನೋಡ್ಬೇಕು. ಸ್ನೇಹಿತ ಯಾ ಎಕ್ಸಾಕ್ಟ್ಲಿ. ಅದ್ಯಾಕೆ ನೀನೇ ಸ್ಟ್ರೆಸ್ ಮಾಡ್ತೀಯ? ನಾನು ಹುಡುಗ. ಸೊ ಇಟ್ಸ್ ಓಕೆ. ಸೊ ಸ್ನೇಹಿತೆ ಗೆಲ್ಬೇಕಷ್ಟೇ ನಿಮ್ ಕಣ್ಣಲ್ಲಿರೋದು. ಖಂಡಿತ. ಲೆಟ್ ಹಿಮ್ ವಿನ್. ಸ್ನೇಹಿತೆ ನೀವ್ ಹೇಳಿ. ನಮ್ಮ ಸ್ನೇಹಿತೆ ಗೆಲ್ಬೇಕು. ನಮ್ಮ ಸ್ನೇಹಿತೆ ಗೆಲ್ಬೇಕು. ನಮಗೆ ನಮ್ಮ ಸ್ನೇಹಿತೆ ಗೆಲ್ಬೇಕು. ನನಗೂ ಅಷ್ಟೇ. ನನ್ನ ಸ್ನೇಹಿತ ಗೆಲ್ಬೇಕು. ಅದೇನೋ ಲಾಟ್ ಆಫ್ ಕನ್ಫ್ಯೂಷನ್ ಅಂತ ತಾನ ತೇನ ಅಂತ. ಎನಿವೇ ರೆಡಿ ಸ್ನೇಹಿತ? ಗೆಳೆಯ ರೆಡಿ. ಗೆಳೆಯ ರೆಡಿ. ಜೋರ್ ಚಪ್ಪಾಳೆ. The game begins in 3, 2, 1. ಗೇಮ್ ಕಂಪ್ಲೀಟ್. ದಿಗಂತ್ 4, ಸಂಜನಾ 0. ಚಿಕ್ಕ ಮಕ್ಕಳಾಗಬೇಕು. ಇದಕ್ಕೇನಾದ್ರು ಎಕ್ಸ್ಟ್ರಾ ಸಿಗುತ್ತಾ? ಸಿಗುತ್ತೆ. ಸಂಜನಾ ಅವರೇ, ಸೂಪರ್ ಮಿನಿಟ್ ನ ಇತಿಹಾಸದಲ್ಲಿ 2 ಸೆಕೆಂಡ್ ಅಲ್ಲಿ ಗೇಮ್ ಮುಗಿಸಿರೋ ಮೊದಲನೇ ಆಟಗಾರ ದಿಗಂತ್. ಈ ಆಟ ಗೆಲ್ಲಕ್ಕೆ ದಿಗಂತ್ ಅವರ ಶ್ರಮ, ಕಷ್ಟ, ನೋವು, ಕಾನ್ಸಂಟ್ರೇಷನ್ ಎಷ್ಟು ಕಾರಣನೋ ಸಂಜನಾ ಅವ್ರ ಕೊಡುಗೆನೂ ಅಷ್ಟೇ ಇದೆ ಈ ಗೆಲುವಿಗೆ. ಜೋರ್ ಚಪ್ಪಾಳೆ ಸಂಜನಾ ಅವ್ರಿಗೂ ಕೂಡ. ದಿಗಂತ್ ಅವರು 2ನೇ ರೌಂಡ್ಗೆ ಕ್ವಾಲಿಫೈ ಆಗಿದ್ದಾರೆ. ಇದ್ರ ಜೊತೆಲಿ ಅವ್ರ ಹತ್ರ ಇರೋ ದುಡ್ಡು, ಅವರು ಗೆದ್ದಿರೋ ದುಡ್ಡು 50,000 ರೂಪಾಯಿಗಳು. ಹಾಗೆ ಸೂಪರ್ ಮಿನಿಟ್ ನ ಇತಿಹಾಸದಲ್ಲಿ ಓಕೆ ನಹಿ ಬೋಲ್ತಾ. ನೋಡಿ ಸ್ನೇಹಿತರೆ, ವೀಕ್ಷಕರೇ, ಈ ಪ್ಲೀಸ್ ಅಲ್ಲೇ ನಿಮ್ಗೆಲ್ಲ ಅರ್ಥ ಆಗ್ಬಿಟ್ಟಿರುತ್ತೆ. ಹಾಗಾಗಿ ನಾನೇನು ಹೇಳಲ್ಲ. ಸಂಜನಾ ಅವ್ರಿಗೂ ಜೋರ್ ಚಪ್ಪಾಳೆ. ಸೂಪರ್ ಮಿನಿಟ್ಗೆ ಬಂದು ಹೇಗೆ ಅನಿಸ್ತು ಸಂಜನಾ ಅವ್ರು? ಸೂಪರ್ ಮಿನಿಟ್ಗೆ ಬಂದು ಸೂಪರ್ ಆಗಿ ಅನಿಸ್ತು. ತಿರ್ಗಾ ಸೂಪರ್ ಆಗಿ ನಾನು ಬರಲ್ಲ, ಸಿನಿಮಾನಲ್ಲೇ ಇದ್ಬಿಡ್ತೀನಿ. ತುಂಬಾ ಸಂತೋಷ. ಥ್ಯಾಂಕ್ ಯು, ಸಲ್ಯೂಟ್, ಧನ್ಯವಾದ. ಚೆನ್ನಾಗಿ ಆಡಿದ್ರಿ ದಿಗಂತ್ ಅವರೇ. ದ್ಯಾಟ್ಸ್ ಅಬೌಟ್ ಇಟ್. ದಿಗಂತ್ ಅವರು ಎಷ್ಟು ದುಡ್ಡನ್ನು ಗೆಲ್ಬಹುದು? ದಿಗಂತ್ ಅವರು ಇಲ್ಲಿ ತನಕ ಇಷ್ಟು ಚೆನ್ನಾಗಿ ಆಡಿದ್ದಾರೆ. ಪ್ಲೀಸ್ 10 lakhs ಇಲ್ಲ, ಒಂದು 5-6 lakhs ಆದ್ರೂ ಹೋಗಿ ಟ್ರೈ ಮಾಡ್ತೀನಿ. ಓಕೆ, ಡೂ ಯೋರ್ ಬೆಸ್ಟ್ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಸೊ ಸಪೋರ್ಟ್ ಮಾಡಕ್ಕೆ ನೀವು ನನ್ನ ಜೊತೆ ಇರ್ತೀರಾ? ಖಂಡಿತವಾಗ್ಲೂ ಇರ್ತೀನಿ. ಸಂಜನಾ ಅವರಿಗೆ ಜೋರಾಗಿ ಚಪ್ಪಾಳೆ. ದಿಗಂತ್, ನಾನು ಅವಾಗಲೇ ಹೇಳಿದ ಥರ ನೀವು ಗೆದ್ದಿರೋ ದುಡ್ಡು 50,000. ಈಗ ನಿಮ್ಮ ಮನಿ ಟ್ರೀ ನೋಡ್ಕೊಂಬರೋಣ. ನಿಮ್ಮ ದುಡ್ಡಿನ ಮರ ಈಗ 50,000ದಲ್ಲಿದ್ದೀರಾ. ನೆಕ್ಸ್ಟ್ ಆಟ 1 ಲಕ್ಷಕ್ಕೆ ಆಡ್ತೀರಾ, ಆಮೇಲೆ 2 ಲಕ್ಷಕ್ಕೆ, 3 ಲಕ್ಷಕ್ಕೆ, ಆಮೇಲೆ 4, 5, ಅಲ್ಲಿಂದ ಒಂದು ಲಾಂಗ್ ಜಂಪ್ 10 ಲಕ್ಷಕ್ಕೆ. ಸೊ ಈ ದಾರಿಲಿ ಆ 3 ಲಕ್ಷ ಅಂತ ಏನು ರೆಡ್ ಬ್ರ್ಯಾಕೆಟ್ ಅಲ್ಲಿ ಹಾಕಿದ್ದೀವಿ, ದಟ್ ಈಸ್ ದ ಸೇಫ್ ಝೋನ್. ಇದ್ರ ಜೊತೆಯಲ್ಲಿ ಈ ಆಟ ಆಡಬೇಕಾದ್ರೆ 3 ಲೈಫ್ ಅಂದರೆ 3 ಜೀವದಾನ ಕೂಡ ನಿಮ್ಮ ಜೊತೆ ಇರುತ್ತೆ. ಹಾಗೆ ಯಾವಾಗಾದರೂ ನೀವು
ಸಾಕು ಆಟ, ನಾನು ವಿತ್ಡ್ರಾ ಮಾಡ್ತೀನಿ ಅನ್ಸಿದ್ರೆ ಬ್ಲೂ ಪ್ರಿಂಟ್ ನೋಡೋಕ್ಕಿಂತ ಮುಂಚೆನೇ ವಿತ್ಡ್ರಾ ಮಾಡಬೇಕು. ಓಕೆ, ಈಗ 1 ಲಕ್ಷದ ಆಟ ಯಾವುದು ನೋಡೋಣ. ನೀಲಾಂಬರಿ, ಬ್ಲೂ ಪ್ರಿಂಟ್ ಪ್ಲೀಸ್. ಫೆವಿಕ್ವಿಕ್ ಚಿಟಿಕೆಯಲ್ಲೇ ಅಂಟಿಸೋ. ಫೆವಿಕ್ವಿಕ್ ನಷ್ಟು ಬಹುಬೇಗ ಅಂಟಿಕೊಳ್ಳುವಂತಹ ಸಾಧನ ಮತ್ತೊಂದಿಲ್ಲ. ಚಿಟಿಕೆ ಹೊಡೆಯುವಷ್ಟರಲ್ಲಿ ಫೆವಿಕ್ವಿಕ್ ಜೊತೆ ನಾವು ಅಟ್ಯಾಚ್ಮೆಂಟ್ ಬೆಳೆಸಿಕೊಳ್ಳುತ್ತೇವೆ. ಆಟಗಾರನ ಎದುರು ಇರುವ 8 ಅಡಿಯ ಟೇಬಲ್ ಮೇಲೆ ಬಾಲ್ಗಳನ್ನು ಉರುಳಿಸಬೇಕು. ಕೊನೆಗೆ ಅದು ಹೋಗಿ ಟೇಬಲ್ನ ಇನ್ನೊಂದು ತುದಿಯಲ್ಲಿರುವ ಫೆವಿಕ್ವಿಕ್ ನಿಂದ ಅಂಟಿಸಿರುವ ಪಟ್ಟಿಯ ಮೇಲೆ ನಿಲ್ಲಬೇಕು. ಹೀಗೆ 4 ಬಾಲ್ಗಳನ್ನು ಅಂಟಿಸಲು ಇರೋದು 60 ಸೆಕೆಂಡ್ಗಳು, ಅಂದ್ರೆ 1 ಸೂಪರ್ ಮಿನಿಟ್. ದಿಗಂತ್ 4 ಗೇಮ್ಗಳನ್ನ ಗೆದ್ದು 50,000 ರೂಪಾಯಿ ನಿಮ್ಮ ಅಕೌಂಟಲ್ಲಿದೆ. 2ನೇ ರೌಂಡ್ಗೆ ಕ್ವಾಲಿಫೈ ಆಗಿದ್ದೀರಾ. ಅದ್ರ ಜೊತೆಯಲ್ಲಿ ನಿಮ್ಮ ಶಾರ್ಪ್ ಶೂಟರ್ ಡೈರೆಕ್ಟರ್ ನಮ್ಮ ಜೊತೆಯಲ್ಲಿದ್ದಾರೆ ಗೌಸ್ ಅವರು. ಹಲೋ ಗೌಸ್ ಅವರೇ. ಹಾಯ್ ಸರ್, ಹೇಗಿದ್ದೀರಾ ಗೌಸ್ ಅವರೇ? ಸೂಪರ್ ಆಗಿದ್ದೀನಿ. ಒಳ್ಳೆ ಟೈಟ್ಲ್ ಇಟ್ಟಿದ್ದೀರಾ, ಶಾರ್ಪ್ ಶೂಟರ್. ಥ್ಯಾಂಕ್ಸ್. ನಿಮ್ಮ ಸಿನಿಮಾದ 1 ಲೈನ್ ಸ್ಟೋರಿ ಹೇಳಬೇಕು ಅಂದರೆ ಆ ಶಾರ್ಪ್ ಶೂಟರ್ ಬಗ್ಗೆ ಏನು ಹೇಳ್ತೀರಾ? ಒಬ್ಬ ಹುಡುಗ ಹುಡುಗಿನ ಹುಡ್ಕೊಂಡು ಸಿಟಿಗೆ ಬರ್ತಾನೆ. ಹಾಂ. ಒಂದು ಹುಡುಗಿ ಕೂಡ ಹುಡುಗನ ಹುಡುಕ್ತಾ ಇರ್ತಾರೆ. ಇಬ್ರು ಒಂದ್ ಕಡೆ ಮೀಟ್ ಆದಾಗ ಅವಳೇ ಫಸ್ಟ್ ಪ್ರಪೋಸ್ ಮಾಡಿದಾಗ ಇವರು ಒಪ್ಪಲ್ಲ. ಇಷ್ಟು ದಿನದಿಂದ ಅವಳನ್ನ ಇಷ್ಟಪಟ್ಟು ಆ ಪಾಯಿಂಟ್ ಅಲ್ಲಿ ಯಾಕೆ ಒಪ್ಪಲಿಲ್ಲ ಅನ್ನೋದು ಸಿನಿಮಾದ ಟ್ವಿಸ್ಟ್. ವೆರಿ ನೈಸ್. ಸೊ ಮುಂದೆ ಒಪ್ತಾರ, ಏನೇನಾಗುತ್ತೆ, ವಿಲನ್ಗಳು ಬಂದು ಏನ್ ಮಾಡ್ತಾರೆ, ಇದು ಕತೆ. ವೆರಿ ನೈಸ್. ನಿಮ್ಮ ಶಾರ್ಪ್ ಶೂಟರ್ಗೆ ಆಲ್ ದ ಬೆಸ್ಟ್. ನಿಮ್ಮ ಡಿಸೈನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ, ನೋಡಿದ್ದೀನಿ. ದಿಗಂತು ಬ್ಲ್ಯಾಕ್ ಸೂಟ್ ಹಾಕೊಂಡು ಗನ್ ಹಿಡ್ಕೊಂಡು ನಿಂತಿರೋದು. ಆಲ್ ದ ಬೆಸ್ಟ್. ಇಡೀ ತಂಡಕ್ಕೆ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಹೇಗೆ ಬೇಕಾದಷ್ಟು ಗೋಲಿಗಳಿದೆ, 60 ಸೆಕೆಂಡ್ ಇದೆ, 4 ಗೋಲಿಗಳು ಅಂಟ್ಕೋಬೇಕಷ್ಟೆ. ರೆಡಿ? ರೆಡಿ. The game begins in 3, 2, 1. ಉರುಳಾಡ್ಕೊಂಡು ಹೋಗ್ತಾ ಇದೆ. 1 ಕಚ್ಕೊತ್ಲು, 2. ಲಕ್ಷದ ಆಟದಲ್ಲಿ ದಿಗಂತ್ ಅದೃಷ್ಟ ಅಂಟ್ಕೊಳತ್ತಾ? ವಿಲ್ ಬಿ ರೈಟ್ ಬ್ಯಾಕ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಉರುಳಾಡ್ಕೊಂಡು ಹೋಗ್ತಾ ಇದೆ. 1 ಕಚ್ಕೊತ್ಲು, 2. ವೆರಿ ಗುಡ್ ದಿಗಿ. 3, 4. Level 5 complete. ಥ್ಯಾಂಕ್ ಯು. 1 ಲಕ್ಷ ರೂಪಾಯಿ ನಮ್ಮ ಶಾರ್ಪ್ ಶೂಟರ್ ಗೆದ್ದಿದ್ದಾರೆ, ಶೂಟ್ ಮಾಡಿದ್ದಾರೆ. ನೆಕ್ಸ್ಟ್ ಗೇಮ್. ಅಮ್ಮ, ನಮ್ ದಿಗಿ ಗೋಲಿ ತುಂಬಾ ಆಡ್ತಿದ್ನಾ ಚಿಕ್ಕ ವಯಸ್ಸಲ್ಲಿ? ಆಟ ಆಡ್ತಾ ಇದ್ದ. ನೀವು ಬೈತಿದ್ರ? ಇಲ್ಲ ಬೈತಾ ಇರಲಿಲ್ಲ. ನೀವು ಬೈಲಿಲ್ಲ, ಅದಕ್ಕೆ 1 ಲಕ್ಷ ಗೆದ್ದಿದ್ದು. ಈಗ 1 ಲಕ್ಷ ಗೆದ್ದಿದ್ದಾನೆ. ಎಷ್ಟು ಗೆಲ್ಬಹುದು? ಒಂದು 3-4 ಲಕ್ಷ ಅನ್ಕೋತೀನಿ. 10 ಗೆಲ್ಲಕ್ಕೆ ನಾನು ಇಲ್ಲಿ ಟ್ರೈ ಮಾಡ್ತಾ ಇದ್ರೆ 3-4 ಅಂತ ಅಲ್ಲಿಗೆ ನಿಲ್ಸಿದ್ದಾರೆ. ಥ್ಯಾಂಕ್ಸ್ ಅಮ್ಮ, ತುಂಬಾ ಧನ್ಯವಾದ. ಹೇಳಕ್ ಭಯ ಆಗುತ್ತೆ ನಂಗೆ. ತುಂಬಾ ಉಪಕಾರ ಆಯ್ತು. 10 ಲಕ್ಷ ಗೆಲ್ಲಿ ಅಂತ ಆಸೆ, ಅದು ಹೇಳಕ್ ಭಯ ಆಗುತ್ತೆ. ಓಕೆ, ದಿಗಿಗ್ ಜೋರ್ ಚಪ್ಪಾಳೆ. ದಿಗಂತ್ ಅವರೇ, ಸೀರಿಯಸ್ ಆಗಿ ಹೇಳಿ, ಗೋಲಿ ಆಡಿ 1 ಲಕ್ಷ ಗೆಲ್ಬೋದು ಅಂತ ಯಾವತ್ತಾದ್ರೂ ಅನ್ಕೊಂಡಿದ್ರೆ? ಖಂಡಿತ ಇಲ್ಲ. ಒಂದು 4-5 ಗೋಲಿ ಗೆಲ್ಬೋದಾಗಿತ್ತು ಅವಾಗೆಲ್ಲ ಗೋಲಿ ಆಡಿದ್ರೆ. ಸೊ ಇದು ಫಸ್ಟ್ ಟೈಮು 1 ಲಕ್ಷ ಗೆಲ್ತಾ ಇರೋದು ಗೋಲಿ ಆಡಿ. ದಿಗಿ ಕ್ಯಾರೆಕ್ಟ್ರು ಅವನಿರೋದು ನನಗೆ ಪರ್ಸ್ನಲಿ ಭಾಳ ಇಷ್ಟ. ಈಸ್ ಲೈಕ್ ಮೈ ಯಂಗರ್ ಬ್ರದರ್. ಆ್ಯಂಡ್ ದಿಗಿ ಇಲ್ಲಿ ಗೆದ್ದಿದ್ದು ಕೂಡ ನನಗೆ ಅಷ್ಟೇ ಖುಷಿ ಆಯ್ತು. ದಿಗಿ ಥ್ಯಾಂಕ್ ಯು. ಮನಿ ಟ್ರೀ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡೋಣ. ರೆಡಿ? ಮನಿ ಟ್ರೀ ಪ್ಲೀಸ್. ದಿಗಂತ್ ಅವರೇ, ಈಗ ನೀವು 1 ಲಕ್ಷದಲ್ಲಿದ್ದೀರಾ. 3 ಲೈಫು ನಿಮ್ಮ ಜೊತೆಲಿದೆ. 2 ಲಕ್ಷದ ಆಟವನ್ನು ಆಡ್ತೀರಾ ಇಲ್ಲ 1 ಲಕ್ಷ ತಗೊಂಡು ಕ್ವಿಟ್ ಮಾಡ್ತೀರಾ? ಲಾಸ್ಟ್ ಬೆಂಚಲ್ಲಿ ಕೂತ್ಕೊಳ್ಳೋ ಸ್ಟೂಡೆಂಟ್ ನೀವು ಅಂತ ಕೇಳ್ಪಟ್ಟಿದ್ದೇನೆ. ಯಾಕೆ ಲಾಸ್ಟ್ ಬೆಂಚಲ್ಲಿ? 10th ಒಂದು ಸ್ವಲ್ಪ ಅಂದರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದ್ರೆ ಹೈಟ್ ಇದ್ದೆ. ಸೊ ಹಾಗಾಗಿ ಆಮೇಲೆ ಜೊತೆಗೆ ನನಗೆ ಆಲ್ವೇಸ್ ಪ್ರಿಫರ್ಡ್ ಇದು ಲಾಸ್ಟ್ ಬೆಂಚೆ. ತುಂಬ ಓದ್ತಾ ಇರಲಿಲ್ಲ, ಬಟ್ ಎಕ್ಸಾಮಲ್ಲೆಲ್ಲ ಯಾವತ್ತೂ ಫೇಲ್ ಆಗಿಲ್ಲ. 60%, 61% ಆ ರೇಂಜಲ್ಲೇ ಇರ್ತಾ ಇದ್ದೆ. ಫಸ್ಟ್ ಕ್ಲಾಸ್ ಬಂದ್ರೆ ಆಯಿತು, ನನಗೇನು ಡಿಸ್ಟಿಂಕ್ಷನ್ ಎಲ್ಲ ಬರಬೇಕು ಅಂತಿರಲಿಲ್ಲ. ಸೊ ಅಷ್ಟಕ್ಕೆ ಎಷ್ಟು ಬೇಕೋ ಅಷ್ಟೇ ಓದ್ತಾ ಇದ್ದೆ. ಸೊ ಅದಕ್ಕೆ ಲಾಸ್ಟ್ ಬೆಂಚು.
ಈ ಲಾಸ್ಟ್ ಬೆಂಚಲ್ಲಿ ಕೂತ್ಕೊಂಡು ಯಾವತ್ತಾದ್ರೂ ರಬ್ಬರ್ ಬ್ಯಾಂಡ್ ಎಸ್ತಿದ್ದೀರಾ? ಅದು ನಮ್ದು ಅವಾಗ ಕಾಮನ್ ಗೇಮ್ ಅದು, ಜನ್ಮಸಿದ್ಧ ಹಕ್ಕು. ಅಲ್ಲಿಂದ ಫ್ರಂಟ್ ಬೆಂಚಲ್ಲಿ ಕೆಲವರೆಲ್ಲ ತುಂಬಾ ಓದೋರು ಇರ್ತಾರಲ್ಲ, ಬುದ್ಧಿಜೀವಿಗಳು, ಅವ್ರಿಗೆ ಹೊಡಿಯೋದು, ಈ ತರ ಕೀಟ್ಲೆ ಎಲ್ಲ ಮಾಡಿದೀವಿ. ನೀವು ಓದಿದ್ದು ತೀರ್ಥಹಳ್ಳಿಲಿ ಯಾವ ಸ್ಕೂಲಲ್ಲಿ? ಗೌರ್ಮೆಂಟ್ ಹೈಸ್ಕೂಲಲ್ಲಿ ಓದಿದ್ದು ನಾನು. ಗೌರ್ಮೆಂಟ್ ಹೈಸ್ಕೂಲ್. ಅದಕ್ಕಿಂತ ಮುಂಚೆ ಸೇವಾ ಭಾರತಿ ಅಂತ ಒಂದು ಕನ್ನಡ ಮೀಡಿಯಂ ಸ್ಕೂಲಲ್ಲಿ ಓದಿದ್ದು. ತುಂಗಾ ಕಾಲೇಜ್ ಅಂತ ಇದೆ, ತುಂಗಾ ಮಹಾವಿದ್ಯಾಲಯ ಅಂತ, ಅಲ್ಲಿ PUC ಮಾಡಿದೆ. ಡಿಗ್ರಿಗೆ ಬೆಂಗಳೂರಿಗೆ ಬಂದೆ. PUC ಆರ್ಟ್ಸಾ ಸೈನ್ಸಾ? ಕಾಮರ್ಸ್. ಓ, ಲೆಕ್ಕಾಚಾರದ ವಿಷಯ. ಅಂದ್ರೆ ನಮ್ಮ ಅಪ್ಪ ಕಾಮರ್ಸ್ ಪ್ರೊಫೆಸರ್ ಆಗಿದ್ರು, ಹಾಗಾಗಿ ಕಾಮರ್ಸ್ ತಗೊಂಡ್ರೆ ನಂಗೆ ಈಸಿ ಆಗುತ್ತೆ ಅಂತ ನಾನು ತಗೊಂಡೆ. ಏನು ಈಸಿ ಆಗುತ್ತೆ ಅಂತನಾ ಇಲ್ಲ ಅಪ್ಪ ಫಸ್ಟೇ ಹೇಳ್ಕೊಡ್ತಾರೆ ಕ್ವಶನ್ಸ್ ಆನ್ಸರ್ಸ್ ಅಂತ? ಆ ಥರದ್ದೆಲ್ಲ ಸೀನೇ ಇರಲಿಲ್ಲ. ನಮ್ಮಪ್ಪ ತುಂಬಾ ಸ್ಟ್ರಿಕ್ಟ್. ನನಗೂ ಕ್ಲಾಸ್ ತಗೊಂಡಿದ್ದಾರೆ ಫಸ್ಟ್ PUCಲಿ, ತುಂಬಾ ಸ್ಟ್ರಿಕ್ಟು. ನಿಮ್ಮ ಮತ್ತು ಅಪ್ಪನ ನಡುವಿನ ಒಂದು ಸೂಪರ್ ಮಿನಿಟ್ ನೆನಪಿಸ್ಕೋಬೇಕು ಅಂದ್ರೆ ಯಾವುದು? ಸೂಪರ್ ಮಿನಿಟ್ ಅಂದ್ರೆ, ನಾನು ಮನೇಲಿ ಒಂದು ಒಳ್ಳೆ ಗಡಿಯಾರ ಇತ್ತು, ಗಡಿಯಾರನ ಹೊಡೆದಾಕ್ಬಿಟ್ಟಿದ್ದೆ. ಸೊ ನಮ್ಮಪ್ಪ ಇನ್ನೇನು ಎಂಟ್ರಾಗಬೇಕು ಗೊತ್ತು, ಗ್ಯಾರಂಟಿ ಒದೆ ಅಂತ ಗ್ಯಾರಂಟಿ. ಸೊ ಆ ಟೈಮಲ್ಲಿ ನಾನು ಲಾಸ್ಟ್ ಮಿನಿಟ್ ಡಿಸೈಡ್ ಮಾಡಿದೆ, ನಾನು ಮನೆ ಬಿಟ್ಟು ಓಡೋಬೇಕು. ಸೊ ಓಡೋದೆ, ಮನೆ ಬಿಟ್ಟು ಓಡೋಗಿ ಕಾಂಪೌಂಡ್ ಎಲ್ಲ ದಾಟಿ ಆ ಕಡೆ ಎಲ್ಲ ಓಡಾಡ್ಕೊಂಡ್ಬಂದೆ. ಏನು ಮಾಡೋದು ಗೊತ್ತಾಗಿಲ್ಲ, ಎಲ್ಲಿ ಹೋಗ್ಬೇಕು ಗೊತ್ತಾಗಿಲ್ಲ. ಸೊ ಆಮೇಲೆ ಲಾಸ್ಟಿಗೆ ಬಂದು ಕಾಂಪೌಂಡ್ ಮೇಲೆ ಕೂತಿದ್ದೆ ರಾತ್ರಿ 10 ಗಂಟೆ ತನಕ. ಆಮೇಲೆ ನಮ್ಮ ಅಪ್ಪ ಕರೆದ್ಬಿಟ್ಟು ಬಿಟ್ಟರು. ಅಂದ್ರು 2 ಒದೆ ಬಿತ್ತು. ಬಟ್ ಅದು ಲಾಸ್ಟ್ ಮಿನಿಟಲ್ಲಿ ನಾನು ಮನೆ ಬಿಟ್ಟು ಓಡೋಗ್ಬೇಕು ಅನ್ನೋದಿದೆಯಲ್ಲ, ಅದು ನನಗೆ ಯಾವತ್ತೂ ಮರೆಯೋಕ್ಕಾಗಲ್ಲ. ಆ ಸೂಪರ್ ಮಿನಿಟ್ ಅದು. ಸೊ ಅದು ಯಾವಾಗಲೂ ನೆನಪಿದ್ದೇ ಇರುತ್ತೆ. ಗಡಿಯಾರ ಮತ್ತೆ ಸೂಪರ್ ಮಿನಿಟ್ ವಾಡೆ ಕಾಂಬಿನೇಷನ್ ಅಲ್ಲ? ಅಮ್ಮ, ದಿಗಂತ್ ಮನೆ ಬಿಟ್ಟು ಆಚೆ ಹೋದಾಗ ಅವ್ರ ಫಾದರ್ ಏನು ಹೇಳಿದ್ರು? ಎಲ್ಲೋಗಿದ್ದಾನೆ ಇಷ್ಟೊತ್ತಾರು ಬರಲಿಲ್ಲ ಕೇಳಿದ್ರು. ಸೊ ನಾನು ಅಂದೆ ಹೀಗೀಗ ಆಯಿತು, ಅದಕ್ಕಾಗಿ ಅವನು ಮನೆಯಿಂದ ಹೋದವನು ಬರಲೇ ಇಲ್ಲ ಅಂತಂದೆ. ಆಮೇಲೆ ನೋಡ್ಕೊಂಬರ್ತೀನಿ ಅಂತೆಲ್ಲ ಆಚೆ ಈಚೆ ಹೋದ್ರು. ಇವನು ಹೊರಗಡೆ ಅಲ್ಲೇ ಕಾಂಪೌಂಡಿಂದ ಹೊರಗಡೆ ಅಲ್ಲಿ ಕಟ್ಟೆ ಮೇಲೆ ಕೂತ್ಕೊಂಡಿದ್ದ. ಸರಿ, 2 ಪೆಟ್ಟು ಬಿತ್ತು. ವೆರಿ ಸ್ಟ್ರಿಕ್ಟ್ ಫಾದರ್. ಒಂದ್ಸಲಿ ಅವ್ರನ್ನ ನೋಡ್ಬಿಡೋಣ ಫೋಟೋಲಿ? ಖಂಡಿತ. ಫೋಟೋ ಪ್ಲೀಸ್. ಅಪ್ಪ ಇದು ನಾನು. ನೆಕ್ಸ್ಟ್ ಫೋಟೋ ಯಾರ್ದಿಗೆ ಇದು? ಕೃಷ್ಣನ್ ವೇಷ ಹಾಕಿರೋದು. ಕೃಷ್ಣನ್ ವೇಷದ್ದು ಕಾಂಪಿಟೇಷನ್ ಇತ್ತು, ಅಲ್ಲಿ ನನಗೆ ಪ್ರೈಸು ಬಂದಿತ್ತು ಈ ಬಟ್ಟೆ ಈ ಥರ ಡ್ರೆಸ್ ಮಾಡಿದ್ದಕ್ಕೆ. ಆಗ್ಲೂ ಕೃಷ್ಣ, ಈಗ್ಲೂ ಕೃಷ್ಣ, ಎಂದಿಗೆ? ರುಕ್ಮಿಣಿ ಮಾತ್ರ ಇಲ್ಲ, ಹುಡುಕ್ತಾ ಇದ್ದೀನಿ. ಸೀರಿಯಸ್ಲಿ ಇಲ್ಲಿ ಕ್ಯಾಮ್ರಾ ನೋಡ್ಕೊಂಡು ನನ್ನ ತಲೆ ಮೇಲೆ ಕೈ ಇಟ್ಬಿಟ್ಟು ಹೇಳ್ಬಿಟ್ಟು ರುಕ್ಮಿಣಿ ಮಾತ್ರ ಇಲ್ಲ ಅಂತ ಹೇಳ್ದಿಗೆ. ಭುಜದ ಮೇಲೆ ಹೇಳ್ತೀನಿ ಇಲ್ಲ. ಥ್ಯಾಂಕ್ ಯು ದಿಗೆ. ನನಗೆ ಟೆನ್ಷನ್ ಆಗ್ಬಿಟ್ಟಿದ್ದು, ಎಲ್ಲಿ ನನ್ನ ತಲೆ ಮೇಲೆ ಕೈ ಇಟ್ಬಿಟ್ಟು ನಾನು ಕೊಟಾರ ಅನ್ಸ್ಬಿಡ್ತಾನೋ ಅಂತ. ಮುಂದಿನ ಫೋಟೋ. ವಾವ್, ನಾನು ನೋಡಿದ್ದ ಇಷ್ಟು ಫೋಟೋಗಳಲ್ಲಿ ದಿಸ್ ಈಸ್ ದ ಬೆಸ್ಟ್ ಒನ್. ಬೆಸ್ಟ್ ಫೋಟೋ. ಅಮ್ಮ, ಈ ಫೋಟೋ ತೆಗ್ದಿದ್ದು ಯಾವಾಗಮ್ಮ? ತೀರ್ಥಹಳ್ಳಿ ನಮ್ಮನೆ ಹತ್ರ ಒಂದು ನದಿ ಇದೆ. ಸೊ ಆ ನದಿ ದಡದಲ್ಲಿ ತೆಗ್ದಿದ್ದು. ತುಂಗಾ ನದಿ ಇದೆ. ಅದ್ಭುತವಾದ ಫೋಟೋ, ಅದ್ಭುತವಾದ ಆಟಗಾರ, ಒಳ್ಳೆ ಮಗ, ಅಪ್ಪಟ ಸತ್ಯವಂತ, ಸುಳ್ಳೇ ಹೇಳಲ್ಲ. ಸುಳ್ಳೊಂದ್ಬಿಟ್ಟು ಬೇರೆ ಎಲ್ಲ ಹೇಳ್ತೀನಿ ಅಲ್ವಾ? ಜೋರಾಗಿ ಚಪ್ಪಾಳೆ ದಿಗಿಗೆ. ಈಗ ದಿಗಿ ಸಂಜನಾ ಅವ್ರ ಫೋಟೋಸ್ ನೋಡೋಣ. ಸಂಜನಾ ಅವ್ರ ಫೋಟೋಸ್ ಹಾಕಿ. ಓ, ಸೋತಿದ್ ಯಾರಿಗೂ ಹೇಳ್ಬೇಡಿ ಅಂತ. ಪ್ಲೀಸ್ 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 ಯಾರಿಗೂ ಹೇಳ್ಬೇಡಿ. ಪ್ಲೀಸ್ ಪ್ಲೀಸ್ ಪ್ಲೀಸ್. ಪ್ಲೀಸಿಂಗ್ ಸ್ಟಾರ್ ಸಂಜನಾ ಅವರ ನೆಕ್ಸ್ಟ್ ಫೋಟೋ. ನಾನು ನನ್ನ ತಂಗಿ. ಮೇಲ್ ಕೂಡ ಅಷ್ಟೇ. ಹೌದು, ನಾನು ನನ್ನ ತಂಗಿ. ತುಂಬಾ ಚೆನ್ನಾಗಿ ಎಡಿಟ್ ಆಗಿದೆ ಫೋಟೋ ಇದು. ಅವಾಗಲೂ ನಾನು ಅವಳ ಬಗ್ಗೆ ಓವರ್ ಪ್ರೊಟೆಕ್ಟಿವ್, ಇವತ್ತು ಅಷ್ಟೇ ಓವರ್ ಪ್ರೊಟೆಕ್ಟಿವ್. ಹಾಗೆ ಇರಿ. ಓಕೆ, ಚಪ್ಪಾಳೆ ಬರಲಿ ಸಂಜನಾ ಅವರಿಗೆ. ವೆರಿ ನೈಸ್ ಫೋಟೋ. ಹಾ, ದಿಗಂತ್ ಅವರು ಈಗ 2 ಲಕ್ಷದ ಆಟ ಆಡ್ತೀನಿ ಅಂತ ಹೇಳಿದ್ದಾರೆ. ಸೊ ಅವರ 2 ಲಕ್ಷದ ಆಟ ಯಾವುದು? ಶಾರ್ಪ್ ಶೂಟರ್. ನೋಡೋಣ ಬ್ಲೂ ಪ್ರಿಂಟ್. ನೀಲಿ ನಕ್ಷೆ ಬ್ಲೂ ಪ್ರಿಂಟ್ ಪ್ಲೀಸ್. ನೀಲಾಂಬರಿ. ಬ್ಯಾಂಡ್ ಅಂಬಾಸಿಡರ್. ಹೆಣ್ಣು ಮಕ್ಕಳ ಜುಟ್ಟಿಗೆ ಮಲ್ಲಿಗೆ ಆಗಿರೋ ರಬ್ಬರ್ ಬ್ಯಾಂಡ್ಗಳು ಇಲ್ಲಿ ರೊಕ್ಕ ಗೆಲ್ಲೋ ಬ್ರ್ಯಾಂಡ್ ಅಂಬಾಸಿಡರ್ಗಳು. ಆಟಗಾರನ ಎದುರಿನ ಬೇರೆ ಬೇರೆ ಟೇಬಲ್ನ ಮೇಲೆ 3 ಇಸ್ಪಿಟ್ ಕಾರ್ಡ್ಗಳನ್ನು ನಿಲ್ಲಿಸಿಡಲಾಗಿದೆ. ರಬ್ಬರ್ ಬ್ಯಾಂಡ್ನಿಂದ ಗುರಿ ಇಟ್ಟು ಹೊಡೆದು ಅವನ್ನು ನೆಲಕ್ಕೆ ಕೆಡವಬೇಕು. ಇದನ್ನು ಪೂರ್ತಿಗೊಳಿಸೋಕೆ ಇರೋದು 1 ಸೂಪರ್ ಮಿನಿಟ್, ಅಂದ್ರೆ 60 ಸೆಕೆಂಡುಗಳು. ದಿಗಂತ್, ಅವಾಲೆ ಆ ಬೆಂಚ್ ಬಗ್ಗೆ ಯಾಕೆ ಕೇಳಿದೆ ಗೊತ್ತಾ? ಲಾಸ್ಟ್ ಬೆಂಚ್ ಬಗ್ಗೆ. ಅಲ್ಲಿ ಕರೆಕ್ಟಾಗಿ ಪ್ರಾಕ್ಟೀಸ್ ಆಗಿದ್ರೆ ಇಲ್ಲಿ ಕರೆಕ್ಟಾಗಿ ಆಡ್ತೀರಾ ಅಂತ. ಹಾಕ್ತೀನಿ, ಕಾನ್ಫಿಡೆನ್ಸ್ ಇದೆ. ನಿಮ್ಮ ಎಜುಕೇಶನ್ ಹೇಗಾಗಿದೆ ನೋಡೇ ಬಿಡೋಣ. 60 ಸೆಕೆಂಡಲ್ಲಿ ಎಷ್ಟು ಶಾರ್ಪ್ ಆಗಿ ಶೂಟ್ ಮಾಡ್ತೀರಾ ನೋಡೋಣ. ರೆಡಿ? ನೋಡೋಣ. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್. The game begins
in 3, 2, 1. ವೆರಿ ಗುಡ್ ದಿಗೆ. ಓ 1 ಡೌನ್. ದಿಗೆ 40 ಸೆಕೆಂಡ್ಸ್ ಇದೆ ಇನ್ನ. ವೆರಿ ಗುಡ್ ಓ 30 ಸೆಕೆಂಡ್ಸ್ ದಿಗೆ. ಶಾರ್ಪ್ ಶೂಟರ್ ಸಿನಿಮಾ ಅಂದಿದ ತಕ್ಷಣ ಒಳ್ಳೆ ಶಾರ್ಪ್ ಶೂಟರ್ ತರ ಒಂದು ಕಾರ್ಡ್ ಹೊಡೆದೇ ಬಿಟ್ರು. ತೆಗೆ 13 ಸೆಕೆಂಡ್ಸ್ ಅಲ್ಲಿ ಇನ್ನೂ 2 ಆಗಬೇಕು. Level 6 Fame. ಆ ಲಾಸ್ಟ್ ಬೆಂಚ್ ಎಜುಕೇಶನ್ ಉಪಯೋಗ ಬರಲಿಲ್ಲ ಅಲ್ಲ? ಬರಲಿಲ್ಲ. 10 ಸೆಕೆಂಡ್ಸ್ ಇದ್ರೆ ಅದು ಹೊಡೆದ್ಬಿಡ್ತಾ ಇದ್ದೆ. ಒಂದು ದಿಗಿ ಇಲ್ಲಿಂದ ಇಲ್ಲಿ ಬರಬೇಕಾದ್ರೆ ತುಂಬ ಟೈಮ್ ತೊಗೊಂಡ್ರು. ಹೌದು. ಸೊ ಆ ಒಂದು 3ರಿಂದ 4 ಸೆಕೆಂಡ್ ಉಳಿದ್ರೆ ಮೋಸ್ಟ್ ಪ್ರಾಬ್ಲಿ ಅದು ಹೊಡಿತಾ ಇದ್ದೆ. ಕರೆಕ್ಟ್. ಬಟ್ ದಿಗಿ ಒಂದು ಲೈಫನ್ನು ನೀವು ಕಳ್ಕೊಂಡಿದ್ದೀರಾ. ಓಕೆ. ಸೊ ಈಗ ನೀವು ಯೂಸ್ ಮಾಡ್ತಿರೋದು ನಿಮ್ಮ 2ನೇ ಲೈಫ್. ರೆಡಿ ದಿಗಿ? ರೆಡಿ. ಚಪ್ಪಾಳೆ. ಈಗ ಶುರು ಆಗ್ತಿದೆ ನಿಮ್ಮ ಗೋಲ್ಡನ್ ಮಿನಿಟ್. The game begins in 3, 2, 1. ವೆರಿ ಗುಡ್ ದಿಗಿ. ಟಚ್ ಅಂಡ್ ಗೋ. ದಿಗಿ 48 ಸೆಕೆಂಡ್ಸ್. 45. Aim. 33 seconds. 30. Relax. Aim. 25 seconds. Aim. Target. 20. 1 down. Come on, you can. 10. Aim. Target. Level 6 Fame. Hey, well tried. ಫಸ್ಟ್ ಗೇಮ್ 2 ಕಾರ್ಡ್ನ ಬೀಳಿಸಿದ್ರಿ. ಸೆಕೆಂಡ್ ಗೇಮ್ ಒಂದೇ ಕಾರ್ಡ್ನ ಬೀಳಿಸಿದ್ರಿ. ಸೊ 2 ಸೇರಿ 3 ಕಾರ್ಡ್ ಆಯಿತು. ಸೊ 3ನೇ ಗೇಮಲ್ಲಿ 3 ಬೀಳಿಸ್ಬಿಡ್ತೀರಾ ಅನಿಸ್ತಾ ಇದೆ. ಖಂಡಿತ. ದಿಗಿ 2 ಲೈಫ್ನ ಕಳ್ಕೊಂಡಿದ್ದೀರಾ. ನೀವೀಗ ಯೂಸ್ ಮಾಡೋಕ್ಕೆ ಹೊರಟಿರೋದು ಕೊನೆಯ ಲೈಫ್. ಈ ಸರಿ ಇದನ್ನು ನೀವು ಮುಗಿಸ್ಲಿಲ್ಲ ಅಂದರೆ 50,000ಕ್ಕೆ ಬಂದ್ಬಿಡ್ತೀರ ಮತ್ತು ಗೇಮ್ ಅಲ್ಲಿಗೆ ಮುಗಿಯಿತು. ರೆಡಿ ದಿಗಿ? ರೆಡಿ. ಎಸ್. ಸ್ವಲ್ಪ ರಿಲ್ಯಾಕ್ಸ್ ಆಗಿ. ಅಮ್ಮ ಏನು ಹೇಳ್ತೀರಿ ಈಗ ಮಗನಿಗೆ? ದಿಸ್ ಇಸ್ ಅ ಲಾಸ್ಟ್ ಚಾನ್ಸ್. ಏನಿಲ್ಲ, ಸ್ವಲ್ಪ ಕಾನ್ಸಂಟ್ರೇಟ್ ಮಾಡಿ ಆಡು ಅಂತ ಹೇಳ್ತಾ ಇದ್ದೀನಿ ನನಗೆ. ಸೊ ಈ ಸಲ ಮಾಡ್ತಾನೆ 100% ಮಾಡ್ತಾನೆ. ಅದು ಕಾನ್ಫಿಡೆನ್ಸ್. ಚಪ್ಪಾಳೆ. ಪೋಸ್ಟ್ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಏನ್ ಮಾಡಿ. ಅವ್ರು ಹೇಳಿದ್ಮೇಲೆ ಇವಾಗ ಗ್ಯಾರಂಟಿ. ಯು ವಿಲ್ ಗೆಟ್ ಇಟ್. ಯಾ. ಇವರ ಎಕ್ಸ್ಪೀರಿಯನ್ಸ್ ನಿಮ್ಗೆ ಉಪಯೋಗ ಆಗುತ್ತೆ. ಆಲ್ ದ ಬೆಸ್ಟ್ ದಿಗಿ. ಥ್ಯಾಂಕ್ ಯು. ಥ್ಯಾಂಕ್ಸ್. ದಿಗಂತ್, ನಿಮ್ಮ ಎದುರುಗಡೆ ಇರೋ 3 ಕಾರ್ಡ್ಗಳು ಫ್ರಂಟ್ ಬೆಂಚಲ್ಲಿರೋ 3 ನಿಮ್ಮ ದುಶ್ಮನ್ ಹುಡುಗರುಗಳು ಅನ್ಕೊಂಡು ಒಂದೊಂದಾಗಿ ಹೊಡೆದು ಮಲಗಿಸ್ಬಿಡಿ. ಈ ಸತಿ ಮಾಡ್ತೀನಿ. ರೆಡಿ ದಿಗಂತ್? ರೆಡಿ. Life Boy, life-changing game. The game begins in 3, 2, 1. Concentrate Digi, 55 seconds. Aim. Target. Oh. Very good.
1 ವಿಕೆಟ್ ಡೌನ್. ಅದು ಪವರ್ಫುಲ್ ಡೌನ್. 35 seconds. ಶಾರ್ಪ್ ಶೂಟರ್ ದಿಗಂತ್ ಕಾರ್ಡ್ ಶೂಟ್ ಮಾಡಿ 2 ಲಕ್ಷ ಕೌಂಟ್ ಮಾಡ್ತಾರಾ? ವಿಲ್ ಬಿ ರೈಟ್ ಬ್ಯಾಕ್. ಲೈಫ್ ಬಾಯ್ ಸೂಪರ್ ಮಿನಿಟ್. ಲೈಫ್ ಬಾಯ್ ಸೂಪರ್ ಮಿನಿಟ್. ವೆರಿ ಗುಡ್. 1 ವಿಕೆಟ್ ಡೌನ್. ಅದು ಪವರ್ಫುಲ್ ಡೌನ್. 35 seconds. ಎರಡು ಹೋಯ್ತು. ದಿಗಂತ್ ತುಂಬಾ ಕಾನ್ಫಿಡೆಂಟ್ ಆಗಿ ಆಡ್ತಾ ಇದ್ದಾರೆ. ಮುಗಿಸ್ಬಿಡ್ತಾರೆ. ದಿಗಿ 25 seconds ಇದೆ. ಲೆವೆಲ್ 6 ಶಾರ್ಪ್ ಶೂಟರ್ ಮೂವಿ ಮಾಡ್ತಾ ಇರೋದಕ್ಕೆ ಒಂದು ಸ್ವಲ್ಪ ಸಾರ್ಥಕ. ವೆರಿ ನೈಸ್ ದಿಗಿ, ಕಂಗ್ರ್ಯಾಚುಲೇಷನ್ಸ್. ಅದಕ್ಕೆ ನಾನು ಅವಾಗಲೇ ಹೇಳಿದ್ದು ಫಸ್ಟ್ ಗೇಮ್ 2 ಆಯ್ತು, ಆಮೇಲೆ 1 ಆಯ್ತು. ಸೊ 3ನೇದು ಟೋಟಲಿ 3 ಆಯ್ತು. 3 ಉಳಿಸ್ಬಿಟ್ರಿ. ಆಮೇಲೆ ಲೈಫ್ ಹೋಯ್ತು 2. ಅದೊಂದು 2 ಲೈಫ್ ಹೋಯ್ತು. ಹೌದು. ಅದ್ಯಾರು 3 ಜನ ಹುಡುಗರು ಬಿದ್ದಿದ್ದೀಗ? ನಮ್ಮ ಹಳೆ ಪ್ರೊಡ್ಯೂಸರ್ಸ್ ದುಡ್ಡು ಕೊಡದೇ ಇರೋರು. 3 ಕಾರ್ಡ್ನು ಬೀಳಿಸಿದ್ದಕ್ಕೆ ನೀವು ಗೆದ್ದಿದ್ದೀರಾ 2 ಲಕ್ಷ ರೂಪಾಯಿಗಳು. ಹೌದಿಗೆ ರಿಲ್ಯಾಕ್ಸ್. ಮನಿ ಟ್ರೀ ಒಂದ್ಸಲ ನೋಡ್ಕೊಂಡ್ ಬಂದ್ಬಿಡೋಣ. ಮನಿ ಟ್ರೀ ಪ್ಲೀಸ್. ದಿಗಿ, ಈಗ ನಿಮ್ಮ ಹತ್ರ ಇರೋದು 2 ಲಕ್ಷ ರೂಪಾಯಿ. ನೆಕ್ಸ್ಟ್ ಗೇಮ್ ನೀವು ಆಡಿದ್ರೆ ಅದು 3 ಲಕ್ಷ ರೂಪಾಯಿಗೆ ಆಗಿರುತ್ತೆ. ಮತ್ತೆ ಆ 3 ಲಕ್ಷ ಅನ್ನೋದೇನಿದೆ ಸೇಫ್ ಝೋನ್. ಬಟ್ 3 ಲಕ್ಷದ ಆಟ ವಿಲ್ ಬಿ ವೆರಿ ಟಫ್. ಆ್ಯಂಡ್ ನಿಮ್ಮ ಹತ್ರ ಇರೋದು ಒಂದೇ ಲೈಫ್. ಸೊ ಈಗ 3 ಲಕ್ಷದ ಆಟ ನೀವು ಆಡ್ತೀರಾ ಇಲ್ಲ 2 ಲಕ್ಷಕ್ಕೆ ಆಟನ ಕ್ವಿಟ್ ಮಾಡ್ತೀರಾ? ಡಿಸಿಷನ್ ನಿಮಗೆ ಬಿಟ್ಟಿದ್ದು. ನೀವು ಯೋಚನೆ ಮಾಡಿ ಆಡ್ತೀನಿ ಅಂದರೆ ಆಡಿಸ್ತೀವಿ. ಯೋಚನೆ ಮಾಡಿ ನನ್ನ ಅಮ್ಮನ ಕೇಳ್ತೀರಾ, ಅಮ್ಮ ಹೇಳಿ ಆಡ್ಬೇಕಾ ಬೇಡವಾ? ಕ್ವಿಟ್ ಮಾಡೋದು ಒಳ್ಳೇದು ಅನಿಸ್ತಾ ಇದೆ, ಯಾಕೆ ಲೈಫ್ ಲೈನ್ ಜಾಸ್ತಿ ಇಲ್ವಲ್ಲ. ಅಲ್ವಾ? ಹೌದು. ಅಷ್ಟೇ, ಹಂಗೆ ಹೇಳಿದ್ಮೇಲೆ ಮುಗೀತು. ನಾವು ಮುಂದಿನ ಪ್ರಶ್ನೆನೇ ಕೇಳಲ್ಲ. ಆಡಿಯನ್ಸ್ ಆಡಬೇಕು ಅಂತಾರೆ ನೋಡು. ಆಡಿಯನ್ಸ್ ಎಲ್ಲರ ಅಪೇಕ್ಷೆಯ ಮೇರೆಗೆ ನಾನು ಕ್ವಿಟ್ ಮಾಡೋಣ ಅಂತಿದ್ದೀನಿ. ಯೂಶಲಿ ಐ ಡೋಂಟ್ ಕ್ವಿಟ್, ಬಟ್ ಲೈಫ್ ಲೈನ್ ಇಲ್ಲ ಅಲ್ಲ, ಅದಕ್ಕೆ 1.5 ಲಕ್ಷ ಹೊರಟೋಗತ್ತೆ. ತುಂಬಾ ಕಷ್ಟಪಟ್ಬಿಟ್ಟು ತುಂಬಾ ಚೆನ್ನಾಗಿ ಆಡಿದ್ವಿ ಹಿಂದಿನ ರೌಂಡ್. ಯೂಶಲಿ ನಾವು ಅದೇ ಹೇಳೋದು ಕ್ವಿಟ್ ಮಾಡೋಕ್ಕಿಂತ ಮುಂಚೆ. ಯೂಶಲಿ ಡೋಂಟ್ ಕ್ವಿಟ್. ಐ ಥಿಂಕ್ ದ ಟೈಮ್ ಹ್ಯಾಸ್ ಕಮ್. ಅದಕ್ಕೆ ದಿಗಿ, ಒಂದು ಲೈಫ್ ಇಟ್ಕೊಂಡು 3 ಲಕ್ಷನ ಗೆದ್ದವರು ಇದ್ದಾರೆ. ಹೌದು. ಯೋಚನೆ ಮಾಡ್ಬೇಕು. ಇಲ್ಲ, ಐ ಮೇಡ್ ಮೈ ಡಿಸಿಷನ್. ಇನ್ನೊಂದು ಲೈಫ್ ಇದ್ದಿದ್ರೆ ನಾನು ಬಹುಶಃ ಆ ಚಾನ್ಸಸ್ ತಗೋತಾ ಇದ್ದೆ. ಸೊ 2 ಲಕ್ಷ ತಗೊಂಡು ಆಟನ ಬಿಡ್ತಾ ಇದ್ದೀರಿ. ದಿಗಂತ್, ನಿಮ್ಮ ನಿರ್ಧಾರವನ್ನು ನಾವು ಗೌರವಿಸ್ತೀವಿ. ಥ್ಯಾಂಕ್ ಯು. ದಿಗಂತ್ ಅವರು ಗೆದ್ಕೊಂಡು ಹೋಗ್ತಿರೋ ದುಡ್ಡು 2 ಲಕ್ಷ ರೂಪಾಯಿ. ಜೊತೆಗೆ 2 ಸೆಕೆಂಡಲ್ಲಿ ಒಂದು ಆಟನ ಮುಗಿಸಿರೋದ್ರಿಂದ ಫೆವಿಕ್ವಿಕ್ ದಿನದ ಮಿಂಚಿನ ಆಟಗಾರ ಬಹುಮಾನ ಕೂಡ ಅವ್ರದೇ ಆಗಿದೆ. ಜೋರ್ ಚಪ್ಪಾಳೆ. ದಿಗಿ, ಇದು ನಿಮ್ಗೆ ಕೊಡ್ತಾ ಇದ್ದೀನಿ. ಥ್ಯಾಂಕ್ ಯು. ನೀವು ದೊಡ್ಡ ಮನಸ್ಸು ಮಾಡಿ ದಯವಿಟ್ಟು ಸಂಜನವ್ರಿಗೆ ಕೊಡಬಹುದು. ಪ್ಲೀಸ್. ಹೌ ಸ್ವೀಟ್. ಥ್ಯಾಂಕ್ ಯು. ಅವರಿಂದ ನೀವು 2 ಲಕ್ಷ ಗೆದ್ದಿದ್ದಕ್ಕೆ ನಮ್ಗೆ ಬಹಳ ಖುಷಿ ಇದೆ. ನಾನು ತುಂಬಾ ಚಿಯರ್ ಮಾಡಿದೆ ತಾನೆ, ಸಿನ್ಸಿಯರ್ ಫ್ರೆಂಡ್ ಆಗಿ ಚಿಯರ್ ಮಾಡಿ. ಒಳ್ಳೆ ಆಪೋನೆಂಟ್ ಆಗಿ ನನ್ನ ಒಂಥರ ಮುಂದೆ ಬಿಟ್ಕೊಟ್ರಲ್ಲ, ಅದಕ್ಕೆ ಅವರಿಗೆ ಅದು. ದಿಗಿ, ಸೂಪರ್ ಮಿನಿಟ್ಗೆ ಬಂದು ಹೇಗೆ ಅನಿಸ್ತು ನಿಮಗೆ? ತುಂಬ ಖುಷಿ ಆಯಿತು. ಇದನ್ನು ನಾನು ಮುಂಚೆನೂ ನಾನು ಟಿ ವಿಲಿ ಯಾವಾಗ ನಂಗೆ ಫ್ರೀ ಇದ್ದಾಗ ನಾನು ಫಾಲೋ ಮಾಡ್ತಾ ಇದ್ದೆ. ಬಟ್ ನನಗೆ ಅನ್ಸೋದು ಈ ಗೇಮ್ ಈಸಿ ಇದೆಯಲ್ಲಪ್ಪ, ಆರಾಮಾಗಿ ಆಡ್ಬೋದು, ಯಾಕೆ ಇಷ್ಟು ಒದ್ದಾಡ್ತಾ ಇದ್ದಾರೆ ಅಂತ. ಬಟ್ ಇಲ್ಲಿ ಬಂದ ಮೇಲೆ ನನಗೆ ಗೊತ್ತಾಯಿತು ಎಷ್ಟು ಕಷ್ಟ ಇದೆ. ಅದು ಆ ಒಂದು ಅಡ್ರಿಲಿನ್ ರಶ್ ಅಂತಾರಲ್ಲ, ಅಂದರೆ ಈಗ ಟೈಮ್ ಹೋಗ್ತಾ ಇದೆ, ಅಲ್ಲಿ ಹೊಡಿಬೇಕು, ಇದು ಮಾಡಬೇಕು, ಅದು ನನಗೆ ತುಂಬ ಇಷ್ಟ ಆಯಿತು. ತುಂಬ ಒಂಥರ ಥ್ರಿಲ್ಲಿಂಗ್ ಆಗಿತ್ತು. ಸೊ ಐ ಎಂಜಾಯ್ಡ್ ಇಟ್. ಥ್ಯಾಂಕ್ ಯು. ವೆರಿ ನೈಸ್. 2 ಲಕ್ಷ ಏನು ಮಾಡಬೇಕು ಅಂತಿದ್ದೀರಾ? ಇಟ್ಸ್ ಪಾರ್ಟಿ ಟೈಮ್. ಇಲ್ಲ, 2 ಲಕ್ಷ ನಾನು ನಮ್ಮಮ್ಮ ಬಂದು ಇಲ್ಲಿ ಸಪೋರ್ಟ್ ಮಾಡಿದ್ದಕ್ಕೆ ನಮ್ಮಮ್ಮಂಗೆ ಕೊಡ್ತೀನಿ. ಸೊ ಅಮ್ಮ ಅದರಲ್ಲಿ ಏನಾದ್ರು ಮಾಡಲಿ. ಅಮ್ಮ, ನೀವೇನು ಮಾಡ್ತೀರಾ 2 ಲಕ್ಷ? ಏನ್ ಮಾಡೋದು? ನಾನೇನು ಮಾಡಲ್ಲ, ನನ್ನ ಮಗನ ಕೊಟ್ಬಿಡ್ತೀರಿ.
ಹಾಗೇನಿಲ್ಲ, ನಾನು ಏನಾದ್ರು ಒಡವೆ ಮಾಡಿಸ್ಕೊತೀನಿ ಅಷ್ಟೇ. ಮಾಡಿಸ್ಕೊಳ್ಳಿ ಮಾ, ಇನ್ನು ಹೆಚ್ಚೆಚ್ಚು ಒಡವೆಗಳು ಮಾಡಿಸ್ಕೊಳ್ಳಿ. ನಿಮಗೆ ಒಳ್ಳೆ ಮಾಡಲು ಬೇಕು ಅಂದರೆ ನಮ್ಮ ಹತ್ರ ಇದ್ದಾರೆ ಸಂಜನಾ ಅವರು. ಥ್ಯಾಂಕ್ ಯು ಸಂಜನಾ. ಸಂಜನಾ ಅವ್ರ ಫ್ಯಾಮಿಲಿಗೆ ಹಾಗೆ ನಮ್ಮ ದಿಗಂತ್ ಅವ್ರ ಫ್ಯಾಮಿಲಿಗೆ ಶೋಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ವೆರಿ ಮಚ್. ಸೊ ನಿಮ್ಮಿಬ್ರಿಗೂ ಥ್ಯಾಂಕ್ ಯು ವೆರಿ ಮಚ್ ಅಂತ ಹೇಳ್ತಾ ದೊಡ್ಡ ಚಪ್ಪಾಳೆ. ಸ್ನೇಹಿತರೆ, ಶನಿವಾರ ಮತ್ತು ರವಿವಾರ ಆ್ಯಸ್ ಯೂಶುವಲ್ ರಾತ್ರಿ 9 ಗಂಟೆಗೆ ನೀವು ನನ್ನನ್ನು ನೋಡ್ತೀರಾ. ಯಾಕೆಂದರೆ ನಾನು ನಿಮ್ಮನ್ನು ನೋಡ್ತೀನಿ, ನಿಮಗೋಸ್ಕರ ಪ್ರೀತಿಯಿಂದ ಕಾಯ್ತಾ ಇರ್ತೀನಿ. ಮತ್ತು ಮುಂದಿನ ಶನಿವಾರ ಅಂದರೆ 9950 ಮಿನಿಟ್ಗಳ ನಂತರ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿ ತನಕ ಸೂಪರ್ ಆಗಿರಿ. ನಿಮ್ಮ ಚಿನ್ನದ ಗಣಿ ಗಣೇಶಿಂದ ನಿಮ್ಮೆಲ್ರಿಗೂ ಶುಭರಾತ್ರಿ, ಗುಡ್ ನೈಟ್, ನಮಸ್ಕಾರ. ಫೆವಿಕ್ವಿಕ್ ದಿನದ ಮಿಂಚಿನ ಆಟಗಾರ ದಿಗಂತ್. ಗುಡ್ ಫನ್. ಅಂದರೆ ನಮಗೆ ಇಷ್ಟೆಲ್ಲ ನಾವು ಆಡ್ಬೋದಾ ಅಂತ ನಮಗೆ ಮೊದಲನೇದಾಗ ಅನ್ಸುತ್ತೆ. ಮೊಟ್ಟೆ ನಾನು ಕಾಮಿಡಿ ತರ ಕಾಣಿಸ್ತಾ